ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಕೋ-ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ ಸ್ಪೆಷಲ್ ಪಾರ್ಟ್ನರ್ ಹಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ ಯಾರನ್ನ ಕರೆಸಿದ್ದೀರಾ ಹೇಳಲಿಲ್ವಲ್ಲ ಅಂತ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾಗಿರುವಂಥ ಪ್ರತಿಭೆನ ಕರೆಸಿದ್ದೀವಿ. ಇವರು ದಾವಣಗೆರೆಯಿಂದ ಬಂದಿದ್ದಾರೆ. ಮೂಲತಃ ದಾವಣಗೆರೆಯವರು. ದಾವಣಗೆರೆ ಅಂದ ತಕ್ಷಣ ಜ್ಞಾಪಕ ಬರೋದು ದಾವಣಗೆರೆಯ ಬೆಣ್ಣೆ ದೋಸೆ. ಸುಮಾರು 26 ವರ್ಷಗಳಿಂದ ಅವ್ರದ್ದೇ ಆದಂಥ ಬೆಣ್ಣೆ ದೋಸೆಯಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಲಿಸ್ಟು ದಾವಣಗೆರೆಯವರು. ಆರಾಧ್ಯ ಬೆಣ್ಣೆ ದೋಸೆ ಅಂದರೆ ಜಗಳೂರು ರೋಡ್ನಲ್ಲಿ ಯಾರಿಗೆ ಬೇಕಾದ್ರೂ ಗೊತ್ತಿರುವಂಥ ಬೆಣ್ಣೆ ದೋಸೆ. ಈ 26 ವರ್ಷದಿಂದ ಹಾಕಿ ಆರಾಧ್ಯವರು ಸುಸ್ತಾಗ್ಬಿಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಕರ್ಸ್ಕೊಂಡಿದ್ದೀವಿ. ಒಂದು ದಾವಣಗೆರೆಯಲ್ಲಿ ಯಾವ ರೀತಿ ಬೆಣ್ಣೆ ದೋಸೆ ಮಾಡ್ತಾರೆ, ಯಾವ ಥರ ಪಲ್ಯ ಮಾಡ್ತಾರೆ, ಅದೊಂಥರ ಸಪ್ಪೆ ಚಟ್ನಿ ಒಂದು ಮಾಡ್ತಾರೆ, ಇದನ್ನ ಹೆಂಗೆ ಮಾಡ್ತಾರೆ ಇವೆಲ್ಲ ತೋರಿಸ್ಕೊಡೋಕ್ಕೋಸ್ಕರ ಬಂದಿದ್ದಾರೆ. ಆರಾಧ್ಯವ್ರನ್ನ ನಮ್ಮ ದಾವಣಗೆರೆಯಿಂದ ಕರ್ಸ್ಕೊಂಡಿದ್ದೀವಿ. ಆರಾಧ್ಯವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬನ್ನಿ ಆರಾಧ್ಯ. ಆರಾಧ್ಯವರೇ ಏನ್ ಪೂರ್ತಿ ಹೆಸರೇನು? ಚಂದ್ರಶೇಖರ್ ಆರಾಧ್ಯ. ಚಂದ್ರಶೇಖರ್ ಆರಾಧ್ಯನಾ? ಹೋಟ್ಲ್ ಹೆಸರು? ಆರಾಧ್ಯ ಬೆಣ್ಣೆ ದೋಸೆ ಹೋಟೆಲ್. ಆರಾಧ್ಯ ಬೆಣ್ಣೆ ದೋಸೆ ಹೋಟೆಲ್ ಜಗಳೂರು ರೋಡ್ನಲ್ಲ? ಜಗಳೂರು ರೋಡಲ್ಲಿ ದಾವಣಗೆರೆ. ಜಗಳೂರು ರೋಡಲ್ಲಿ ದಾವಣಗೆರೆ. ಎಷ್ಟು ವರ್ಷ ಆಯ್ತು ದೋಸೆ ಅಂಗಡಿ ಇದು ಹೋಟೆಲ್ ಇಟ್ಟು? 26 ವರ್ಷ ಸರ್. 26 ವರ್ಷ ನೀವೇ ಆಗ್ತಾ ಇರೋ ದೋಸೆನಾ? ಇಲ್ಲ, ಫಾದರ್ ಆದ್ಮೇಲೆ ನೀವು ಹಂಗ? ಇಲ್ಲ ನನ್ನಿಂದಲೇ ಸ್ಟಾರ್ಟ್ ಆಗಿದ್ದು. ಓಕೆ, ಹೆಂಗ್ ಬಂತು ದಾವಣಗೆರೆ ಬೆಣ್ಣೆ ದೋಸೆ? ಹಿಂಗೆ ಮಾಡ್ಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡ್ರಿ. ಓಕೆ, ನಾವೇನಂತ ಹೇಳಿದ್ರೆ ತುಂಬಾ ದೋಸೆಗಳು ನಾವು ದಾವಣಗೆರೆ ಬೆಣ್ಣೆ ದೋಸೆ ತೋರಿಸಿದೀವಿ. ಆದ್ರೆ ಏನಂತ ಹೇಳಿದ್ರೆ ಅಲ್ಲಿ ಬೆಣ್ಣೆ ದೋಸೆ ಹೋಟ್ಲವರೇ ಬಂದು ಮಾಡಿದ್ರೆ ಅದ್ರ ಮಜಾ ಬೇರೆ ಅಂತ ನಾನು ಅನ್ಕೊಂಡಿರೋದು. ಶುರು ಮಾಡೋಣ ಸರ್. ಫಸ್ಟ್ ಏನ್ ಮಾಡ್ತೀರಿ? ಫಸ್ಟ್ ಚಟ್ನಿ ಆಮೇಲೆ ಮಾಡ್ಕೊಳ್ಳೋಣ. ನಮ್ಗೇನಂದ್ರೆ ಫಸ್ಟ್ ಮೆಜರ್ಮೆಂಟ್ ಬರ್ಕೋಬೇಕು ನಾವು. ಸರ್, ನಮ್ಗೇನಂತ ಹೇಳಿದ್ರೆ ದೋಸೆ ಹಾಕೋದಲ್ಲ ಇಂಪಾರ್ಟೆಂಟ್, ಆ ದೋಸೆಗೆ ಏನ್ ಹಾಕಿರ್ತೀರ ಅನ್ನೋದು ಇಂಪಾರ್ಟೆಂಟ್. 1 kg ಅಕ್ಕಿ. 1 kg ಅಕ್ಕಿಗೆ 150 ಗ್ರಾಮ್ ಉದ್ದಿನ ಬೇಳೆ, ಒಂದು 50 ಗ್ರಾಮ್ ಮೆಂತೆ, 1 ಡೇ ನೆನೆ ಇಡ್ಬೇಕು. ಅದು ಈ ಮೂರನ್ನುವೆ ನೀರಲ್ಲಿ 5 hours, ಒಂದು 5 ಗಂಟೆ ಟೈಮ್ ನೆನೆ ಇಡಬೇಕು. ಓಕೆ, ಆಮೇಲೆ ಇನ್ನು ನೈಟು ರುಬ್ಬಿ ಇಡ್ಬೇಕು ಸರ್. ಅದನ್ನು 5 ಗಂಟೆ ನೆನ್ಸಿಟ್ಟು ತಿರ್ಗಾ ರುಬ್ಬಿ ಇಟ್ಬಿಡೋದು. ರುಬ್ಬಿ ಉಪ್ಪು ಹಾಕಿ ರೆಡಿ ಮಾಡಿ ಕಲ್ಸಿಡ್ಬೇಕು ಅಷ್ಟೇ. ಇಷ್ಟೇ ಹಾಕದ ನೀವು? ಬೇರೆ ಹಾಕಲ್ಲ? ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ನೀವೇ? ಇಷ್ಟೇ. 1 kg ಅಕ್ಕಿ, 150 ಗ್ರಾಮ್ ಉದ್ದಿನ ಬೇಳೆ, ಅದಕ್ಕೆ ಒಂದು ಎಷ್ಟು ಇದು ಮೆಂತ್ಯ? ಒಂದು 50 ಗ್ರಾಮ್. 50 ಗ್ರಾಮ್ ಮೆಂತ್ಯ. 50, 150, 1 kg. 1 kg ಅಕ್ಕಿ, 150 ಗ್ರಾಮ್ ಉದ್ದಿನ ಬೇಳೆ, 50 ಗ್ರಾಮ್ ಮೆಂತ್ಯವನ್ನ ಹಾಕಿ 5 ಅವರ್ ನೆನ್ಸಿಟ್ಟು ರುಬ್ಬಿ ಇಟ್ಕೊಳ್ಳಿ. ಮುಂದಕ್ಕೆ ಆಮೇಲೆ ಉಪ್ಪ ಕಲ್ಸಿಡ್ಬೇಕು. ಉಪ್ಪ ಕಲ್ಸಿಟ್ಬಿಡ್ಬೇಕಾ? ನಿಮ್ಮಲ್ಲಿ ಬೆಣ್ಣೆ ದೋಸೆನೇ ಫೇಮಸ್? ಬೆಣ್ಣೆ ದೋಸೆನೇ ಫೇಮಸ್. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಫೇಮಸ್. ಬೆಣ್ಣೆಯಲ್ಲಿ ಮಸಾಲೆ ದೋಸೆ ಇದೆಯಾ? ಮಸಾಲೆ ದೋಸೆ ಇದೆ, ಓಪನ್ ದೋಸೆ ಇದೆ. ಇವಾಗ ನಮ್ಗೆ ಏನ್ ದೋಸೆ ತೋರಿಸ್ತೀವಿ? ಬೆಣ್ಣೆ ದೋಸೆ ತೋರಿಸ್ತೀವಿ. ದಾವಣಗೆರೆ ಬೆಣ್ಣೆ ದೋಸೆ ತೋರ್ಸೋಕ್ಕೋಸ್ಕರ ಪಾಪ ಬೆಳಗ್ಗೆಯಿಂದಾನೆ ಬಂದು ಮುರಳಿಯವರೇ ನೋಡಿ ನಮ್ದೊಂದ್ಸರಿ ದೋಸೆ ತಿನ್ ನೋಡಿ ಅಂತ. ಓಕೆ, ಶುರು ಮಾಡೋಣ. ಫಸ್ಟ್ ಏನ್ ತೋರಿಸ್ತೀರಿ? ಚಟ್ನಿ. ಸರ್, ದಾವಣಗೆರೆ ಬೆಣ್ಣೆ ದೋಸೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಉದ್ದಿನ ಬೇಳೆ, ಮೆಂತ್ಯ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಆಲೂಗಡ್ಡೆ, ಈರುಳ್ಳಿ, ಸಾಸಿವೆ, ಜೀರಿಗೆ, ಏಲಕ್ಕಿ, ಲವಂಗ, ಅಡುಗೆ ಸೋಡಾ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಉಪ್ಪು, ಎಣ್ಣೆ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇರೆ ಏನೋ ತಗೊಂಡು ಹಾಕೋದು ಆ ಥರದ್ದೆಲ್ಲ ಏನಿಲ್ಲ? ಇಲ್ಲ. ಶ್ರೀಮತಿ ಅವ್ರು ಏನ್ ಮಾಡ್ತಾರೆ? ಮನೆ ಇರ್ತದೆ ಸರ್. ಅವ್ರಿಗೆ ಹೋಟ್ಲ್ ಕರ್ಕೊಂಬರಲ್ವಾ? ಇಲ್ಲ, ಹೋಟ್ಲ್ ಕಡೆ ಬರಂಗೇ ಇಲ್ಲ. ಏನ್ ಅವ್ರ ಹೆಸರು? ಶೈಲಜಾ. ಶೈಲಜಾ ಅವರೇ ನಮಸ್ಕಾರ ಮೇಡಮ್. ನೋಡಿ, ಯಜಮಾನ್ರು ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಮಾಡ್ತಾ ಇದ್ರು. ಇವತ್ತು ಕರ್ನಾಟಕ ಪೂರ್ತಿ ಎಲ್ಲ ಪ್ರಪಂಚ ಪೂರ್ತಿ ನಿಮ್ಮ ಯಜಮಾನ್ರು ನೋಡ್ತಾ ಇದ್ದಾರೆ. ಏನಾಗ್ತಾ ಇದ್ದೀರಾ? ಉಪ್ಪು. ಅದಕ್ಕೆ ಮಿಕ್ಸಿಗೆ ಹಾಕೊಂಡ್ಬಿಡ್ತೀರಾ? ಹಾಕಿ. ಉಪ್ಪು, ಆಮೇಲೆ ಕೊಬ್ಬರಿ, ಇದು ಕಾಯಿ ತುರಿ, 2 ಏಲಕ್ಕಿ, 2 ಲವಂಗ, 2 ಲವಂಗ, 2 ಲವಂಗ, 2 ಏಲಕ್ಕಿ ಹಾಕ್ತಾ ಇದೀವಿ. ಇದೇ ಸ್ಪೆಷಲ್. ಚಟ್ನಿ ಅದಕ್ಕೇನು ಇಲ್ಲ, ಎಷ್ಟು ಸಿಂಪಲ್ ಆಗಿ ಮಾಡಿದ್ದಾರೆ. ಇವಾಗ ದಾವಣಗೆರೆ ಬೆಣ್ಣೆ ದೋಸೆಯ ಚಟ್ನಿ ರೆಡಿ ಆಯ್ತು. ದಾವಣಗೆರೆ ಬೆಣ್ಣೆ ದೋಸೆಗೆ ಪಲ್ಯ. ಎಸ್ ಸರ್, ಏನ್ ಹಾಕೊಳ್ತೀರಿ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, ಸಾಸಿವೆ ಹಾಕಿ ಸರ್. ಸಾಸಿವೆ, ಜೀರಿಗೆ ಎರಡು ಹಾಕ್ತೀರಿ. ಸ್ವಲ್ಪ ಸರ್. ಮೆಣಸಿನಕಾಯಿ, ಏನದು? ಈರುಳ್ಳಿ ಸರ್. ಸಾಕಷ್ಟೇ ಸಾಲ್ಟು. ಸರ್, ಬಿಳಿಯಾಗಿರ್ತಕ್ಕಂಥ ಚಟ್ನಿ, ಬಿಳಿಯಾಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ. ಓಕೆ ಸರ್, ಪಲ್ಯ ರೆಡಿ. ಪಲ್ಯ ರೆಡಿನಾ? ಸೋ ಸಿಂಪಲ್. ಆಲೂಗಡ್ಡೆ ಪಲ್ಯ. ದೋಸೆ ಕೊಟ್ಟೋಗೋಣ ಡೈರೆಕ್ಟ್ ಆಗಿ. ಎಸ್ ಸರ್. ಆದ್ರೆ ಒಂದು ಸ್ಮಾಲ್ ಕೆಲಸ ಮಾಡ್ಬೇಕು. ಹೇಳಿ. ನಮ್ಮ ಜನಕ್ಕೆ ಅಷ್ಟು ಸುಲಭವಾಗಿ ಹೇಳ್ಬಿಟ್ರೆ ಅರ್ಥ ಆಗಲ್ಲ. ಹೇಳಿ. ನೀವೊಂದು ಮೆಜರ್ಮೆಂಟ್ ಹಾಕಿ ರುಬ್ಬಿಡಿ. ರುಬ್ಬಿಂದ ನಿಮ್ಮೂರಿಗೆ ತಗೊಂಡೋಗ್ಬಿಡಿ. ರುಬ್ಬಿರೋದು ದೋಸೆ ಹಾಕ್ಬಿಡಿ. ಓಕೆನಾ? ಓಕೆ. ಅಕ್ಕಿ 1 kg ಅಕ್ಕಿಗೆ 150 ಗ್ರಾಮಿನಷ್ಟು ಉದ್ದಿನ ಬೇಳೆ, 50 ಗ್ರಾಮ್ ಮೆಂತೆ,
50 ಗ್ರಾಮ್ ಮೆಂತ್ಯ ಬರ್ದಿಟ್ಕೊಳ್ಳಿ. ಇದೇನದು ಮೆಂತ್ಯನಾ? ಹಾಂ ಮೆಂತ್ಯ ಸರ್. ಸ್ವಲ್ಪ ಮೆಂತ್ಯ 1 kgಗೆ 150 ಗ್ರಾಮ್. ಹಾಂ ಉದ್ದಿನ ಬೇಳೆ 50 ಗ್ರಾಮ್ ಮೆಂತ್ಯ. ಹಾಂ ಓಕೆ ಉದ್ದಿನ ಬೇಳೆ ದಪ್ಪಕ್ಕಿ ಅಂತ ಬರುತ್ತೆ. ಓಕೆ ಅದರಲ್ಲೇ ದೋಸೆ ಅಕ್ಕಿ ಅದು. ಎಸ್ ನೈಸ್ ಆಗಿರ್ಬೇಕಲ್ಲ? ಹ್ಞೂ ಸರ್ ನೈಸ್ ಇರುತ್ತೆ. ತರ್ತರಿ ಆಗಿರಂಗಿಲ್ಲ. ಇಲ್ಲ ಆಯ್ತಾ ರುಬ್ಬಿದ್ದು? ಎಸ್. ಹಾಕೊಂಬಿಡಿ. ಹಾ 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 ಇಷ್ಟು ಗಟ್ಟಿ ಇರ್ಬೇಕಪ್ಪ. ಆಮೇಲೆ ನೀರು ಹಾಕೋ ಸರ್, ಸೋಡಾ ಹಾಕಂತ ನೀರು ಹಾಕೋ. ಸೋಡಾ ಬೇರೆ ಹಾಕ್ಬೇಕಾ? ಅದು ಹೇಳಿಲ್ಲ ನೀವು ಕೈಗೆ ಕಲಿಸ್ಬೇಕಾದ್ರೆ ಕಲಿಸ್ಬೇಕಾದ್ರೆ ಸೋಡಾ ಹಾಕ್ತೀರಾ? ಹೌದು. ಯೂಶಲಿ ಮಲ್ಲೆ ಮಾಡೋಲ್ಲ ಸೋಡಾ ಗಿಡ ಎಲ್ಲ ಹಾಕಲ್ಲ. ಹಾಕ್ತಾರೆ ಸರ್, ಹಾಕ್ತಾರಾ? ಹಾಕ್ತಾರೆ. ಸ್ವಲ್ಪ ಹಾಕಬೇಕು. ಏನದು ಸೋಡಾನಾ? ಹ್ಞೂ ಸರ್ ಸೋಡಾ. ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕಿ. ಸ್ವಲ್ಪ ಗಟ್ಟಿಗೆ ಇದ್ರೆ ಒಳ್ಳೇದಲ್ಲ, ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕೋಬಹುದು. ಹೌದು. ಆಯ್ತಾ ರೆಡಿ ಆಯ್ತಾ? ಹ್ಞೂ ಸರ್ ಆಯ್ತು. ಇದನ್ನ 8 ಅವರು ನೆನೆಸಿಡ್ಬೇಕು. 5 ಗಂಟೆ. 5 ಗಂಟೆಗಳ ಕಾಲ. ಓಕೆ ಇದು ಟೆಸ್ಟಿಂಗ್ ದೋಸೆನಾ? ಏನ್ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿಲ್ಲ ಅಂತ ನೋಡಕ್ಕೆ? ಕರೆಕ್ಟ್ ಆಗಿದೆ ಸರ್, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆಯಾ? ಹೆಂಗ್ ಗೊತ್ತಾಯ್ತು? ಗೊತ್ತಾಗುತ್ತೆ, ಕಲರ್ ನೋಡಿದ್ರೆ ಗೊತ್ತಾಗುತ್ತೆ. ಬೆಣ್ಣೆ ಹಾಕ್ತಾರದ? ಶ್ರೀಕೃಷ್ಣ ಬೆಣ್ಣೆ, ಅದ್ಭುತವಾದಂತ ಬೆಣ್ಣೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಹಾ ಇದೇ ತರನೇ ಬರೋದು. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆಯಾ? ಭಾಳ ಚೆನ್ನಾಗಿ ಬರ್ತದೆ. ಅದು ಖುಷಿ ಆಗ್ಬೇಕು ಫಸ್ಟ್. ಇದಕ್ಕೆ ಇನ್ನೊಂದರ ಬೇರೆ ಖಾಲಿ ದೋಸೆ ಹಾಕ್ತಿವಿ. ಖಾಲಿ ದೋಸೆ ಅದಕ್ಕೆ ಬೆಣ್ಣೆ ಏನೂ ಹಾಕಲ್ಲ. ಓಕೆ ಆಮೇಲೆ ಮಸಾಲೆ ದೋಸೆ ಅಂತ ಇದು ಮಾಡ್ತೀವಿ. ಬೆಣ್ಣೆ ದೋಸೆನೇ ತಾನೇ ನಾವು ಇದು ಮಾಡಿದ್ದು? ಬೆಣ್ಣೆ ದೋಸೆ. ಇದಕ್ಕೆ ಒಳಗಡೆ ಪಲ್ಯಗಿಲಿ ಹಾಕಲ್ಲ? ಇಲ್ಲ ಏನು ಹಾಕಲ್ಲ. ಹೆಂಗ್ ಹಾಕದ್ ಮತ್ತೆ ನೀವು ಕತೆ? ಯಾಕಂದ್ರೆ ಅದು ಮಸಾಲೆ ಮಾತ್ರ ಒಳಗಡೆ ಪಲ್ಯ ಹಾಕ್ತಿವಿ. ಇದು ಖಾಲಿ ಬೆಣ್ಣೆ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಇಷ್ಟೇನಾ? ಸ್ವಲ್ಪ ಅಗಲ ಸೌಂಡ್ ಇದು ಜಾಸ್ತಿ ಬರುತ್ತೆ. ಇದೇ ದೋಸೆ ಅಲ್ವಾ? ಕರೆಕ್ಟ್. ಇದೇ ಕಲರು, ಇದೇ ಕತೆ, ಇದೇ ದೋಸೆ. ಎಷ್ಟು ಕೆಜಿ ಬೆಣ್ಣೆ ಒಂದು ದಿನಕ್ಕೆ ಖರ್ಚು ಮಾಡ್ತೀರಿ? ಅಲ್ಲಿ ಸೇರು ಅಂತ ಹೇಳಿದ್ರು ಸರ್, ಅರ್ಧ ಕೆಜಿ ಒಂದು ಸೇರು ಅಂತ. ಅರ್ಧ ಕೆಜಿಗೆ ಒಂದು ಸೇರ? ಆಯ್ತು, ಒಂದು 5-6 ಸೇರು ಹೋಗುತ್ತೆ. 6 ಸೇರು ಹೋಗುತ್ತಾ? ಆಹಾ ಬಂತ ಇದು? ಹ್ಞೂ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಇಷ್ಟೇ. ಮಸಾಲೆ ದೋಸೆ ಮಾಡಲ್ವ ನೀವು? ಮಾಡ್ತೀವಿ ಮಸಾಲೆ ದೋಸೆ. ಕಲರ್ ಇದಾಗ್ತೀರಾ ಏನು? ಕೆಂಪು ಖಾರ ಕೆಂಪು ಹಾಕ್ತೀರಾ? ಚಟ್ನಿ ಹಚ್ಬಿಟ್ಟು ಅದ್ರ ಮೇಲೆ ಪೌಡ್ರ್ ಹಾಕ್ತೀವಿ. ದಾವಣಗೆರೆಯಿಂದ ಬಂದು ಅದ್ಭುತವಾಗಿರುವಂತಹ ಆರಾಧ್ಯ ದಾವಣಗೆರೆ ಬೆಣ್ಣೆ ದೋಸೆಯನ್ನ ನಮ್ಮ ಕೈಲಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದ್ಭುತವಾಗಿರುವಂತಹ ದೋಸೆ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದ್ವಿ. ದೋಸೆ, ಚಟ್ನಿ, ಪಲ್ಯ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ದಾವಣಗೆರೆ ಬೆಣ್ಣೆ ದೋಸೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ ಹಾಕಿ ಹುರಿದುಕೊಳ್ಳಿ. ಮಿಕ್ಸಿ ಜಾರ್ಗೆ ಉಪ್ಪು, ಹುರಿದ ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಏಲಕ್ಕಿ, ಲವಂಗ, ನೀರು ಹಾಕಿ ರುಬ್ಬಿಕೊಂಡು ಚಟ್ನಿ ತಯಾರಿಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಉಪ್ಪು ಹಾಕಿ ಹುರಿದು ಬೇಯಿಸಿ ಮ್ಯಾಶ್ ಮಾಡಿದ ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಪಲ್ಯ ತಯಾರಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಮೆಂತ್ಯ, ಉದ್ದಿನ ಬೇಳೆ ಹಾಕಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಇದಕ್ಕೆ ಅಡುಗೆ ಸೋಡಾ, ಉಪ್ಪು, ನೀರು ಹಾಕಿ ಕಲಸಿ ದೋಸೆಯಂತೆ ಹಾಕಿ ಮೇಲೆ ಬೆಣ್ಣೆ ಹಾಕಿ 2 ಕಡೆ ಬೇಯಿಸಿ. ಈಗ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ ಚಟ್ನಿ ಪಲ್ಯದ ಜೊತೆ ಸವಿಯಲು ಸಿದ್ಧ. ನಮಗೇನಂದ್ರೆ ಅಲ್ಲಿ ಹೆಂಗ್ ಮಾಡಿರ್ತಾರೋ ಇಲ್ಲಿ ಬಂದಾಗ ಅದೇ ತರ ಮಾಡಿದಾಗ ಅವ್ರ ಮನೇಲಿ ಮಾಡ್ಕೊಂಡು ತಿಂದಾಗ ಅದೇ ನಾಳೆ ಬೆಳಗ್ಗೆ ನೋಡಿ ಸುಮಾರು ವರ್ಲ್ಡ್ ವೈಡ್ ಜನ ಪ್ರೋಗ್ರಾಮ್ ಮಾಡ್ತಾರೆ. 1000 ಜನ ನಾಳೆ ಮನೇಲಿ ಅವ್ರ ಮನೇಲಿ ದೋಸೆನೇ ಅದಲ್ವಾ? ನೋಡಿ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ ನಾನು ಎಷ್ಟು ಜನ ಮಾಡಿದ್ದಾರೆ ಅಂತ. ಆಯ್ತು ಸರ್. ಇನ್ನು ಬೇರೆ ಬೇರೆ ವೆರೈಟೀಸ್ ತುಂಬ ಚೆನ್ನಾಗಿರುತ್ತೆ ಸರ್, ಭಾಳ ಚೆನ್ನಾಗಿರುತ್ತೆ. ಸಬ್ಜೀರಾ ಅಂತ ಮಾಡ್ತೀವಿ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡೋಕ್ಕೆ ಮಜಾ. ಥ್ಯಾಂಕ್ ಯು ಸರ್. ಎಷ್ಟು ಜನ ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಏನೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಏನು ಮಾಡೋದು? ನನ್ನ ನಂಬರಿಗೆ ಫೋನ್ ಮಾಡಿ. ನಿಮ್ಮ ನಂಬರ್ ಫೋನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಆಮೇಲೆ ನಾಳೆಯಿಂದ ಕೊಡ್ತೀರಾ ನಂಬರ್ ನಿಮ್ದು. ಈ ತರ ಒಳ್ಳೆ ದೋಸೆ ತಿನ್ಬೇಕು ದಾವಣಗೆರೆ ಬಂದಾಗ ನೀವು ಹುಡುಕಬೇಕು ಅಂದ್ರೆ ಸಿಗಲ್ಲ. ನಿಮ್ ಫೋನ್ ನಂಬರ್ ಹೇಳಿ. 99 99 45 9945 85
79 8579 55 55 ಇನ್ನೊಂದ್ಸರಿ ಪೂರ್ತಿಯಾಗಿ ಹೇಳ್ಬಿಡಿ. 9945857955. ಈ ನಂಬರ್ ಫೋನ್ ಮಾಡಿದ್ರೆ ಆರಾಧ್ಯವರು ಸಿಕ್ಕಿದ್ರು, ಇನ್ಮೇಲೆ ಅವ್ರ ಫೋನ್ ನಂಬರ್ ಹೋಯ್ತು. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಅದ್ಭುತವಾಗಿರುವಂಥ ದೋಸೆನ ತೋರಿಸ್ಕೊಟ್ಟಿದ್ದೀರಿ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆರಾಧ್ಯ ಬೆಣ್ಣೆ ದೋಸೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆ ದೋಸೆ ತಿಂತಾ ಇದೆ, ಅದ್ರ ಮಜಾನೇ ಬೇರೆ. ಆ ಪಲ್ಯ ಚಟ್ನಿ ಹೆಂಗಿದೆ ಅಂತ ಹೇಳಿದ್ರೆ ಅದು ಹೇಳೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಂಡಾಗಲೇ ಅದ್ರ ಮಜಾ ಗೊತ್ತಾಗೋದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ, ಅಡುಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನು ನಿಮ್ಮ ಹೆಸರು? ಶ್ರುತಿ. ಶ್ರುತಿ, ಏನು ಮಾಡ್ಕೊಂಡಿದ್ದೀರಿ? ನಾನು ಬ್ಯೂಟಿಷಿಯನ್. ಈಗ ರೀಸೆಂಟಾಗಿ ಮ್ಯಾರೇಜ್ ಆಯಿತು, ಹಾಗಾಗಿ ಬ್ಯೂಟಿಷಿಯನ್ ಬಿಟ್ಬಿಟ್ಟಿದ್ದೀರಿ ನೀವು? ಬ್ಯೂಟಿಷಿಯನ್ ರೀಸೆಂಟಾಗಿ ಮ್ಯಾನೇಜ್ ಆಗಿ ಬ್ಯೂಟಿಷಿಯನ್ ಬಿಟ್ಬಿಟ್ಟಿದ್ದಾರಂತೆ. ಓಕೆ, ಎಲ್ಲಿರೋದು ಶ್ರುತಿ ಮನೆ? ಹುಬ್ಳಿ. ಯಜಮಾನ್ ಏನು ಮಾಡ್ತಾರೆ? ಅವ್ರ ಬಿಸ್ನೆಸ್. ಏನು ಬಿಸ್ನೆಸ್ ಮಾಡ್ತಾರೆ? ಅವರು ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಹೋಲ್ಸೇಲ್ ಶಾಪ್. ಏನು ಮಾಡ್ತೀರಿ? ಅಡುಗೆ ಮಾಡೋದು ಬರ್ತಾ? ಹಾಂ, ಬರುತ್ತೆ. ನೀವು ಯಜಮಾನ ಕೇಳಿದ್ರೆ ಅವ್ರಿಗೇನು ಅಡುಗೆ ಮಾಡೋಕೆ ಬರಂಗಿಲ್ಲ ಇನ್ನ ಅಂತ ಹೇಳಿದ್ರು? ಬರುತ್ತೆ ಸರ್. ಏನು ಅವ್ರ ಹೆಸರು ಹೇಳಿ? ಸಚಿನ್. ಸಚಿನ್, ನಮಸ್ಕಾರ ಸರ್. ಅಡುಗೆ ಮಾಡೋದು ಕಲ್ತಿದ್ರೆ ನೀವ್ರು? ಇನ್ನು ಬರಂಗಿಲ್ಲ ಅಲ್ಲ? ನಾನು ಅದೇ ಹೇಳ್ತಾ ಇದ್ದೀನಿ ರೀ ಸರ. ಏನು ಮಾಡ್ತೀರಿ ಇವತ್ತು ನೀವು? ಬೇಬಿ ಪೊಟ್ಯಾಟೊ ಕರಿ. ಬೇಬಿ ಪೊಟ್ಯಾಟೊ ಕರಿ ಮಾಡಕ್ಕೆ ಏನೇನು ತಂದಿದ್ದೀರಿ ಶ್ರುತಿ? ಬೇಬಿ ಪೊಟ್ಯಾಟೊ ಕರಿ ಬೇಕಾಗುವ ಸಾಮಗ್ರಿಗಳು: ಬೇಬಿ ಪೊಟ್ಯಾಟೊ, ಬಾದಾಮಿ, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡೋಣ? ಓಕೆ ಮೇಡಮ್, ಏನು ಕೊಡಲಿ ನಿಮ್ಗೆ ಫಸ್ಟ್? ಪ್ಯಾನ್. ಏನಕ್ಕೆ ಪ್ಯಾನು? ಇದು ಪೊಟ್ಯಾಟೋಸ್ನ ಫ್ರೈ ಮಾಡ್ಕೋಬೇಕು. ತಗೊಳ್ಳಿ. ಸಾಕಲ್ಲ? ಏನು ಎಣ್ಣೆ ಕೊಡ್ಲಾ? ಹಾಂ, ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೇನು ಅಡುಗೆ ಕಲ್ತಿದ್ದೀರಿ ಈಗ ಮದುವೆ ಆದಾಗಿಂದ? ಮಲ್ಲಿ ಯಾರು ಇದ್ದೀರಿ ನಿಮ್ಮಲ್ಲಿ? ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್. ಅದಕ್ಕೆ ಯಾರೋ ಮಾಡ್ತಾ ಇರ್ತಾರೆ, ಆರಾಮಾಗಿ ಇರ್ಬೋದು. ಇಲ್ಲ ಸರ್, ಎಲ್ಲರೂ ಮಾಡ್ತೀವಿ. ಹುಷಾರು. ಫುಲ್ ಬಸ್ ಎಣ್ಣೆ ಫ್ರೈ ಆಗಬೇಕಾಯ್ತು. ಹಾಂ, ಫ್ರೈ ಆಗಬೇಕು. ಆಮೇಲೆ ರುಬ್ಕೊಳ್ಳೋದೇನೋ ಇದೆಯಾ? ಇಲ್ಲ, ರುಬ್ಬೋದು. ರುಬ್ಬೋದಕ್ಕೆ ಬದಲು ಏನಿಲ್ಲ. ಹಾಂ. ಇದನ್ನೇ ಬೇಯಿಸಿದ್ದೀರಾ? ಹಾಂ, ಏನ್ ಮಾಡಿದ್ದೀರಾ? ಈ ಸಣ್ಣ ಪೊಟೊಟೊ ಏನ್ ಮಾಡಿದ್ರೆ ಹೇಳಿಲ್ಲ ನೀವು ನನಗೆ. ಇದು ಸಣ್ಣ ಪೊಟೊಟೊ ಏನೂ ಇಲ್ಲ, ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿದೆ. ಎಷ್ಟು ವಿಷಲ್ ಕೂಗ್ಸಿದಿರಿ? ಒಂದು ಟೂ ವಿಷಲ್ ಕೂಗ್ಸಿರುವಂತದ್ದು ಅದು. ನಿಮ್ಮ ಮನೆಯಲ್ಲ ರೇಸಲ್ಲ ಅಡಿಗೆ ಮಾಡಕ್ ಬರಂಗಿಲ್ಲ, ಹಾಕಿ ಯಾಕೆ ಹೋಗ್ತಾಳೆ ಅಡಿಗೆ ಮಾಡಕ್ಕೆ ಅಂತ ಕೇಳಿಲ್ಲೇನೆ? ಇಲ್ಲ ಸರ್, ನಮ್ಮ ಅತ್ತೆ ಅವರೇ ಹೋಗ್ಬಾ ಅಂತ. ಹೋಗ್ಬಾ ಕಲ್ಕೊಂಬ ಅಂತ ಕಳಿಸಿರ್ಬೇಕು ಅವ್ರು ನಿಮ್ಗೆ. ಎಷ್ಟು ಕಲರ್ ಚೇಂಜ್ ಆಗ್ಬೇಕಾಯ್ತು? ಸ್ವಲ್ಪ ಲೈಟ್ ಬ್ರೌನ್ ಆಗ್ಬೇಕಾ? ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಶ್ರುತಿ? ಏನು ಬೇಡ ಅಂತ ಹೇಳ್ಬಿಟ್ಟಿದಾರಾ? ಮದುವೆ ಆದ್ಮೇಲೆ ಬ್ಯೂಟಿಷಿಯನ್ ಕೆಲಸ ಏನು ಬೇಕಾಗಿಲ್ಲ ಅಂತ ಹೇಳಿದಾರಾ? ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ. ಒಳ್ಳೇದಾಯ್ತು. ಓಕೆ, ಏನ್ ಮಾಡ್ಬೇಕು ಅಂತ ಇವಾಗ? ನೀವು ಏನ್ ಮಾಡ್ತೀರಾ? ಯಜಮಾನರು ಬೆಳೆ 10 ಗಂಟೆಗೆ ಹೋಗ್ತಾರಾ? ಹೋಗ್ತಾರೆ. ಆರಾಮ 10 ಗಂಟೆಗೆ ಹೋಗ್ತಾರೆ. ಆರಾಮ್ ಮಂದಿ ಹುಬ್ಳಿಯವರು. ಇಲ್ಲ ಸರ್, 9:30 ಹೋಗ್ಬಿಟ್ಟು. 9:30. ಓಕೆ, ಶಾರ್ಪ್ ಓಪನ್ ಶಾಪ. ಓಕೆ, ಆಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ 1:30 ಬರ್ತಾರೆ. ಬಂದು ಒಂದ್ ರೌಂಡ್ ಪಾಚೊಂಡು ಇಲ್ಲ, ಊಟ ಮಾಡಿ ಹೋಗ್ಬಿಡ್ತಾರೆ. ಓಕೆ, ಆಮೇಲೆ ಎಷ್ಟು ಗಂಟೆಗೆ ಬರ್ತಾರೆ? ಆಮೇಲೆ ಮತ್ತೆ 9:30. ಓಕೆ, ನೀವು ಅಂಗಡಿಗೆ ಹೋಗಲ್ಲ ಇನ್ನ? ಹೋಗ್ತಾ ಇರ್ತೀವಿ. ಹೋಗ್ರಿ ಅಂಗಡಿಗೆ ಹೋಗ್ರಿ, ನೀವು ಸ್ವಲ್ಪ ಕುತ್ಕೊಳ್ರಿ. ಫ್ರೀ ಇದ್ದಾಗ ಹೋಗ್ತಾ ಇದ್ದೀವಿ. ಏನ್ ತುಂಬಾ ಬಿಸಿ ಇರೋದು ನೀವು? ಇಲ್ಲ, ಅವ್ರು ಫ್ರೀ ಇದ್ದಾಗ ನಾವು ಹೋಗ್ತೀವಿ. ಇದು ಸಾಕು, ಇಷ್ಟು ಫ್ರೈ ಇಷ್ಟೇ ಸಾಕ? ಏನ್ ಮಾಡೋಣ ಇದನ್ನ? ಇದನ್ನ ಸೈಡಿಗೆ ಇಟ್ಟು ಸೈಡಿಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಹೇಳಿ? ಬೇರೆ ಪ್ಯಾನ್ ಕೊಡ್ತೀನಿ ನಾನು. ಇದು ಬಿಡಿ. ಪ್ಯಾನ್. ಎಸ್, ಸಾಕಲ್ಲ ಇದು? ಹಾಂ, ಬಟರ್ ಹಾಕೋಬೇಕು. ಹಾಕಿ ಮಾಡಿ. ಇದು ಯಾರು ಹೇಳ್ಕೊಟ್ಟಿದ್ದು? ಅಯ್ಯೋ ಸಾಕ್ರಿ. ಯಾರು ಇಲ್ಲ ಹೇಳಿದ್ದು? ಸರ್, ಇದರಲ್ಲೇ ಫ್ರೈ ಮಾಡಬೇಕು. ಯಾರು ಹೇಳ್ಕೊಟ್ಟಿದ್ದೀರಿ ಅಡುಗೆ ಫಸ್ಟ್? ನಾನು ಓನಾಗಿ ಓನಾಗ ಸಚಿನ್ಗೆ ತಿನ್ಸಿದ್ದೀರಾ? ಹಾಂ, ತಿನ್ಸಿದೆ, ಅವ್ರಿಗೆ ಇಷ್ಟ. ಸಚಿನ್ ತಿಂದ್ರು ಮಾರನೇ ದಿನ ಅಂಗಡಿ ತೆಗ್ದಿದ್ರಾ? ಹಾಂ, ಓಪನ್ ಮಾಡಿದ್ರಲ್ಲ ಸಚಿನ್? ಓಕೆ, ಹಂಗಿದ್ರೆ ಮಾಡಿ. ಇವತ್ತು ರಾತ್ರಿ ಹೊರಡೋದಂತ ಪ್ಲಾನ್ ಮಾಡಿದ್ದೀರೇನು? ಹಾಂ ಸರ್, ಶಾಪ್ ಬಿಟ್ಟು ಬಂದಿದ್ದಾರಲ್ಲ, ಅಂಗಡಿಲಿ ಯಾರು ಇರಂಗಿಲ್ಲ, ಕ್ಲೋಸ್ ಅವ್ರು ಸರ್. ಬಂದಿದ್ದಾರೆ. ನಮ್ಮ ಮನೆಯವ್ರ ಅಣ್ಣ ಅವ್ರು ಇರ್ತಾರಾ? ಹಾಂ, ಹಾಕ್ಬೋದು. ಹಾಕಿ. ಏನಿದು? ಹಸಿಮೆಣಸಿನ್ಕಾಯಿ. ಓಕೆ, ಖಾರದ ಪುಡಿ ಹಾಕೊಳ್ತೀನಿ, ಸ್ವಲ್ಪ ಫ್ಲೇವರಿಗೆ ಚೆನ್ನಾಗಿದೆ. ಹಾಕಿ. ವೆಜ್ಜಾ ನಾನ್ ವೆಜ್ಜಾ ಮಲ್ಲಿ? ನಾನ್ ವೆಜ್. ನಾನ್ ವೆಜ್ ಮಾಡ್ತೀರೇನೆ? ನಮ್ಮ ಅತ್ತೆಯವ್ರು ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ಜಾ? ಹಾಂ. ಓಕೆ, ನೆಕ್ಸ್ಟ್ ಈರುಳ್ಳಿ ಹಾಕಿ. ಬೆಣ್ಣೆಗೆ ಹಸಿಮೆಣಸಿನಕಾಯಿ, ಅದಾದ್ಮೇಲೆ ಈರುಳ್ಳಿ, ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಶ್ರುತಿ ಅವರು. ಎಸ್. ಟೊಮ್ಯಾಟೊ. ಎಸ್. 2 ಟೊಮ್ಯಾಟೊ. 2 ಟೊಮೆಟೊ ಬೇಕಾ? ಹಾಂ. ಮದುವೆ ಆದ್ಮೇಲೆ ಯಾವ ಸಿನಿಮಾಗೆ ಹೋಗಿದ್ರಿ ಫಸ್ಟು? ರಾಮಾಚಾರಿ. ನಾ ಹೇಳ್ರಿ, ಕನ್ನಡ ಸಿನಿಮಾ ಏನು ಬೇಜಾರೇನ? ಮಿಸ್ಟರ್ ಮಿಸಸ್ ರಾಮಾಚಾರಿನಾ? ಮದುವೆಗಿಂತ ಮುಂಚೆ
ಮದುವೆಗಿನ ಮುಂಚೆ ಹೋಗಿಲ್ಲ. ತಗೊಂಡಿಲ್ಲ ಸಚಿನ್ ಸಚಿನ್ ಓಕೆ ಚೆನ್ನಾಗಿತ್ತ ರಾಮಾಚಾರಿ ಹಾ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿನಾ ಹಾ ಸರಿ ಬೆಂಗಳೂರು ಬಂದ್ರಿ ಮದುವೆ ಆದ್ಮೇಲೆ ತುಂಬಾ ಸರಿ ಬಂದಿದ್ದೀನಿ. ಬಂದ್ಬಿಟ್ರಾ ಏನದು ಇದು ಗೋಡಂಬಿ ಮತ್ತೆ ಬಾದಾಮಿ ನೆನೆಸಿ ಪೇಸ್ಟ್ ಮಾಡಿರೋದು. ಓಕೆ ಓಕೆ ಹಾಕಿ ಗೋಡಂಬಿ ಬಾದಾಮಿ ಎರಡೇನಾ ಹಾ ಇದು ಹೆಂಗ್ ತಿನ್ನೋದು ಏನಕ್ಕೆ ತಿನ್ನೋದು ಇದು ಸುತ್ತಿ ಇದು ದೋಸೆ ಪೂರಿ Okay. ರೋಟಿ ಜೋಳದ ರೊಟ್ಟಿ ಗೀ ರೈಸ್ ಜೊತೆಗೆಲ್ಲ. ಜೋಳದ ರೊಟ್ಟಿ ಚೆನ್ನಾಗಿರುತ್ತಾ ಹಾ ರೋಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿದೆ. ಓಕೆ ಏನ್ ತಂದಿದ್ದೀರಾ ನಮ್ಗೆ ಇವತ್ತು ತಿನ್ನಕ್ಕೆ ನೀವು ಚಪಾತಿ ಚಪಾತಿ ತಂದಿದ್ದೀರಾ ಓಕೆ ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕಿ ಓಕೆ ಅರಿಶಿನ ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ ಹಾ ಆಮೇಲೆ? ಧನಿಯಾ ಹಾ ಧನಿಯಾ ಪೌಡರ್. ಧನಿಯಾ ಪೌಡರ್ ಬೇಕಾ ಹಾ ರವಿಯವರ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಸ್ವಲ್ಪ. ಗರಂ ಮಸಾಲ ಸ್ವಲ್ಪ ಅದು ರವಿ ಅವ್ರ ಸಾಕಾ ಹಾ ಆಮೇಲೆ ಖಾರದ ಪುಡಿ. ಅಚ್ಚ ಖಾರದ ಪುಡಿ ಖಾರ ಬೇಕಲ್ಲ ಹಾ ಖಾರ ಬೇಕು. ಸಚಿನ್ ಖಾರ ತಿಂತಾರಾ ಹಾ ತಿಂತಾರೆ. ಸಾಕು. ಓಕೆ ಪೆಪ್ಪರ್ ಸ್ವಲ್ಪ ಹಾಕಿ. ಬರ್ಬೇಕಾ ಹಾ ಪೆಪ್ಪರ್. ರವಿಯವರ ಕಾಳು ಮೆಣಸಿನ ಪುಡಿ ಸಾಕಾ ಹಾ ಸ್ವಲ್ಪ ನೀರು ಹಾಕಬೇಕು. ಹಾಕಿ ನೀರು ತಗೊಳ್ಳಿ ಕೊತ್ತಂಬರಿ ಸೊಪ್ಪು ತಗೊಳ್ಳಿ 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 ಕೊತ್ತಂಬರಿ ಸ್ವಲ್ಪ ಹಾಕೋಬೇಕು. ಹಾಕಿ ಆಮೇಲೆ ಏನಾಕದು ಇದಕ್ಕೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರಿಲ್ವ ಅವಾಗಲೇ ಇಲ್ಲ ಹಾಕಿಲ್ಲ. ಹಾಕಿಲ್ವಾ ಹಾ, ಅದು ಫ್ಲೇವರ್ ಇರಬೇಕು. ಸ್ವಲ್ಪ ಫ್ಲೇವರ್ ಇರಬೇಕು ಅಂತನಾ ಓಕೆ ಅವಾಗಲೇ ಹಾಕ್ಬೇಕಾಯ್ತು ಮರ್ತೋಯ್ತಾ ಇಲ್ಲ ಇದು ಸ್ವಲ್ಪ ಅದ್ರ ಹಸಿ ಫ್ಲೇವರ್ ಇರಬೇಕು, ಚೆನ್ನಾಗಿರುತ್ತೆ ಬೆಳ್ಳುಳ್ಳಿದು ಇದ್ರದ್ದು. ಹೌದಾ ಓಕೆ ಇದು ನೀರಂಗಿರುತ್ತಾ ಇಷ್ಟೇ ಗಟ್ಟಿಗಿರ್ಬೇಕಾ ಇದು ಸ್ವಲ್ಪ ಗ್ರೇವಿ ಥರ ಜಾಸ್ತಿ ಮಾಡಿಕೊಂಡ್ರೆ ರೊಟ್ಟಿಗೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಓಕೆ ಡ್ರೈ ಬೇಕಂದ್ರೆ ಡ್ರೈ ಮಾಡ್ಕೋಬೋದು. ಓಕೆ ಇದಕ್ಕೆ ಪೊಟ್ಯಾಟೋಸ್ ಹಾಕೋಣ ಹಾಂ ಇದಿಷ್ಟು. ಹಾಕೊಳ್ಳಿ ಓಕೆ ಏನಕ್ಕೆ ಹೆಸರು ನೀವು ಹೇಳಿದ್ದು ಬೇಬಿ ಪೊಟ್ಯಾಟೊ ಕರಿ. ಬೇಬಿ ಪೊಟೊಟೊ ಕರಿನ ಮಾಡಿದ್ದಾರೆ. ಶ್ರುತಿಯವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ನಿಮ್ಮಲ್ಲಿ ಮಾಡಿದ್ದೀರಾ ಎಲ್ಲರಿಗೂ ಜಾಯಿಂಟ್ ಮಾಡಿದ್ದೀನಿ. ಫ್ಯಾಮಿಲಿ ಎಲ್ಲ ಮಾಡ್ಕೊಟ್ರ ಇದನ್ನ ಮಾಡಿದ್ದೀನಿ. ಓಕೆ ರೀ ನಮ್ಮ ಮನೆಯವರ ಅಣ್ಣನ ಪಾಪು ವರ್ಷ ಮತ್ತೆ ನಮ್ಮ ಅಕ್ಕನ ಪಾಪು ಇಶಾನ್ ಇಬ್ಬರಿಗೂ ಹಾಯ್ ಹೇಳಿಸಿ. ಎಲ್ಲರಿಗೂ ಹೇಳಕ್ಕೆ ಎಲ್ಲ ಹುಬ್ಳಿಲಿದ್ದಾರಾ ಹಾಂ ಹುಬ್ಳಿಲಿದ್ದಾರೆ. ಸ್ವಲ್ಪ ಅದು ಪೊಟ್ಯಾಟೋಸು ಅದು ಗ್ರೇವಿ ಹೀರ್ಕೊಂಡ್ಮೇಲೆ ಆಫ್. ನೀವು ಪೊಟೊಟೊ ಒಂದ್ಸರಿ ಚುಚ್ಬೇಕಾಗಿತ್ತು ಹಿಂಗೆ ಇಲ್ಲ ಅದು ಸ್ಮೂತಾಗಿ ಬಂದಿದೆಯಲ್ಲ ಸಣ್ಣ ಸಣ್ಣ ಟೊಮೆಟೊ ಅಲ್ಲ Okay. ಪೊಟ್ಯಾಟೊ. ಓಕೆ ಆಯ್ತಾ ಎಣ್ಣೆ ಬಿಡ್ತಾ ಇದೆ ಹಾಂ ಆಫ್ ಮಾಡ್ಲಾ ಹಾಂ ಆಫ್ ಮಾಡಿ. ರೆಡಿ ಟು ಈಟಾ ಹಾ, ready. ಚಪಾತಿ ಎಲ್ಲಿ ಚಪಾತಿ ಹುಬ್ಳಿಂದ ಬಂದಿದ್ದಾರೆ ರೊಟ್ಟಿ ಇಟ್ಟು ತರಬಾರ್ದೇನ್ರಿ ನೀವು ರೈ ಬೇಬಿ ಪೊಟ್ಯಾಟೊ ಕರ್ರಿ ರೆಡಿ. ಓಕೆ ಪಾ ಮುಗೀತಪ್ಪ ಕತೆ. ಬೇಬಿ ಪೊಟಾಟೊ ಕರಿಯನ್ನ ಮಾಡಿಕೊಟ್ಟಿದ್ದಾರೆ ಶ್ರುತಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬೇಬಿ ಪೊಟಾಟೊ ಕರಿಯನ್ನ ಯಾವ ರೀತಿ ಮಾಡಿದ್ರು ಶ್ರುತಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಬೇಬಿ ಪೊಟ್ಯಾಟೊ ಕರಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೇಯಿಸಿದ ಪೊಟ್ಯಾಟೊ ಹಾಕಿ ಹುರಿಯಿರಿ. ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕರಗಿದ ಮೇಲೆ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಗೋಡಂಬಿ ಬಾದಾಮಿ ಪೇಸ್ಟ್ ಹಾಕಿ ಬಾಡಿಸಿ. ಇದಕ್ಕೆ ಉಪ್ಪು, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ನೀರು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕುದಿಸಿ ಕರಿದ ಬೇಬಿ ಪೊಟ್ಯಾಟೊ ಹಾಕಿ ಬೇಯಿಸಿ. ಈಗ ಬೇಬಿ ಪೊಟ್ಯಾಟೊ ಕರಿ ಸವಿಯಲು ಸಿದ್ಧ. ಶ್ರುತಿಯವರೇ ಟೇಸ್ಟ್ ಮಾಡ್ಬೋದಾ? ಹಾಂ ಟೇಸ್ಟ್. ಚೆನ್ನಾಗಿಲ್ಲ ಅಂದ್ರೂ ಭಯಂಗಿಲ್ಲ, ಹೊಸ್ದಾಗಿ ಮದುವೆ ಆಗಿ ಪಾಪ ಇವಾಗ ಕಲಿತಾ ಇರೋದು. ಇಲ್ಲ ಸರ್ ಎಲ್ಲ ಮಾಡ್ತೀನಿ. ಹೌದಾ? ಹಾಂ
ಇದು ಗೀ ರೈಸ್ ಜೊತೆಗೆ ಬಿರಿಯಾನಿ ಜೊತೆಗೂ ಚೆನ್ನಾಗಿರುತ್ತೆ. ವೆಜ್ ಇದು ಬಿರಿಯಾನಿ ವೆಜ್ ಬಿರಿಯಾನಿಗೆ ಅಂತೇಳಿ ಬಿರಿಯಾನಿ ಜೊತೆಗೆ ಅಂದ್ರೆ ನಾವು ಸ್ವಲ್ಪ ಬೇರೆ ಕಡೆ ಹೊಟ್ಟೋಗ್ಬಿಡ್ತೀವಿ. ಜಾಸ್ತಿ ಇಷ್ಟಪಡ್ತೀರಾ? ಛೇ ಯಾರು ಹೇಳಿದ್ದು ವೆಜ್ ತಿಂತಿದೀವಲ್ಲ. Daily ನಾನು ಈಗ ಮಾಡಿದಿರ ನೋಡ್ತೀವಿ ನೀವು ಸರ್ ನಿಮ್ ಶೋ. ಖಾರ ಏನಿಲ್ಲ. ಚೆನ್ನಾಗಿದೆಯಾ ಸರ್? ಒಳ್ಳೆ ಒಂದು ವೆಜ್ ಗ್ರೇವಿ. ತುಂಬಾ ಜನಕ್ಕೆ ಆಲೂಗಡ್ಡೆ ಇಷ್ಟ. ಹೌದು. ಇದು ದೊಡ್ಡ ಆಲೂಗಡ್ಡೆ ಆದ್ರೆ ಕಟ್ ಮಾಡ್ಬಿಟ್ಟು ಮಾಡ್ಕೋಬಹುದು, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಬಟ್ ಇದು ಚೆನ್ನಾಗಿರುತ್ತೆ, ಇದು ಹಿಡಿ ತಿನ್ಲಿಕ್ಕೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ರವಿ ಪ್ರಾಡಕ್ಟ್ ಅವರು ಈ ರವಿ ಮಸಾಲೆಗಳನ್ನ ಇದರೊಳಗೆ ಹಾಕಿ ನಿಮಗೋಸ್ಕರ ಕೊಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಅತ್ತೆ ಮನೆಗೆ ತೊಗೊಂಡೋಗಿ. ಅಮ್ಮನ ಮನೆ ಇರೋದಿಲ್ಲಿ ಹೊಸದುರ್ಗ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಹೌದೇನು? ಓಕೆ. ಜೊತೆಗೆ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಅಗ್ಮಾರ್ಕ್ ತುಪ್ಪದ ಜೊತೆಗೆ ಜಾಮೂನು, ರಸಗುಲ್ಲ ಮತ್ತೆ ಶ್ರೀಕೃಷ್ಣ ಸೋಂಪ ಪುಡಿ ಇವೆಲ್ಲ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಥ್ಯಾಂಕ್ಸ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನವರು ಆಯಿಲ್ನ ಕೊಟ್ಟಿದ್ದಾರೆ. ತುಂಬಾ ಸಖತ್ತಾಗಿರುತ್ತೆ, ಯೂಸ್ ಮಾಡಿ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಬಿಟ್ಟಿದ್ದಾರೆ. 20 ಸೆಕೆಂಡ್ಗೆ ರಸಮ್ ರೆಡಿ ಆಗುತ್ತೆ. ಇದು ನಿಮಗೋಸ್ಕರ. ಮುಳಿಯಾ ಜ್ಯುವೆಲರ್ಸ್ ಅವರ ಬೆಳ್ಳಿಯ ಶಿವಲಿಂಗದ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರ್ ನಿಮಗೆ. ಇದಲ್ಲದೆ ಅಡುಗೆ ಕಲಿತಾ ಇದ್ದೀರಾ ಇವಾಗ ತಾನೆ, ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡ್ಕೋಬಹುದು ಅಂತ ಪೂರ್ತಿ ರೆಸಿಪಿ ಪುಸ್ತಕ ಇದು ನಿಮಗೋಸ್ಕರ. ತೊಗೊಳ್ಳಿ ಮೇಡಮ್. ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ ಒಗ್ಗಂಡಬಿ ಭಾಗ 3 ರೆಸಿಪಿ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಒಂದು ಆರೋಗ್ಯದ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಏನೋ ಇವತ್ತು ಕುದುರೆಗೆ ಹಾಕೋದೆಲ್ಲ ತಂದ್ಬಿಟ್ಟಿದ್ದೀರಾ, ಏನ್ ಮಾಡ್ತಾ ಇದ್ದಾರೆ ಗುರುಜಿ? ಹುಟ್ಟು ಮಕ್ಕಳು ಕುದುರೆ ತರ ಇರಬೇಕು ಅಂತ ಹೇಳಿ ಓಕೆ, ಕುದುರೆಗೆ ಹಾಕೋದನ್ನೇ ತಂದಿದ್ದೀನಿ. ಏನ್ ಗುರುಜಿ ಇದು? ಹುರುಳಿ ಸಲಾಡ್. ಹುರುಳಿ ಸಲಾಡ್ ತಿನ್ಬೋದಾ? ಎಕ್ಸೆಸ್ ಆಫ್ ಹೀಟು ಅದು ಇದು ಹೇಳ್ತಾರೆ, ಅದಕ್ಕೆ ನಾವು ಡಾಕ್ಟರ್ನ ಕೇಳಿ ತಗೊಳ್ಳಿ ಅಂತ ಹೇಳ್ಬಿಡ್ತೀವಿ. ಓಕೆ. ಬಟ್ ಸಾಧಾರಣವಾಗಿ ಏನಾಗೋದಿಲ್ಲ ಅಂತ. ಈ ಪರಂಗಿ ಹಣ್ಣು ತಿಂದ್ರೆ ಆಗೋದು ಆ ಥರ ಎಲ್ಲ ಹೇಳ್ತಾರಲ್ಲ, Okay. ಹಂಗೆಲ್ಲ ಏನಾಗಲ್ಲ. ಯಾವುದಕ್ಕೂ ಡಾಕ್ಟರ್ನ ಕೇಳಿ ತಗೊಳ್ಳಿ. ಓಕೆ. ಅವ್ರು ರಿಸ್ಕೇ ಮಾಡಲ್ಲ, ತಗೋಬೇಡಿ ಅಂತಾರೆ. ಅವೆಲ್ಲ ರಿಸ್ಕ್ ಮಾಡೋ ಡಾಕ್ಟರ್ಗಳೆಲ್ಲ ಹೊಟ್ಟೋದು ಇವಾಗ. ಅವೆಲ್ಲ ಬಿಡ್ರಿ, ಇದನ್ನ ತಗೊಳ್ರಿ, ಕೇಳಿ ತಗೊಳ್ರಿ, ಬೇರೆದೆಲ್ಲ ಬೇಡ್ರಿ ನಿಮ್ಗೆ ಅಂತಾರೆ. ಇದು ಫಸ್ಟ್ ಟ್ರಿಮಿಸ್ಟರ್ ತಗೊಂಡ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ. ಇದು ಫೈನಲ್ ಟ್ರಿಮಿಸ್ಟರ್, ಓಕೆ. 3ನೇ ಟ್ರಿಮಿಸ್ಟರ್, 4-3-12. ಓಕೆ ಓಕೆ ಓಕೆ. ಸೊ ಆ ಪೀರಿಯಡಲ್ಲಿ ತೊಗೊಂಡ್ರೆ ತೊಂದರೆ ಏನಾಗೋದಿಲ್ಲ. ಓಕೆ 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 ಓಕೆ. ಏನೇನು ತಂದಿದ್ರೆ ಗುರುಜಿ ಮಾಡಕ್ಕೆ ಹೇಳಿ ಗುರುಜಿ? ಹುರುಳಿ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಹುರುಳಿಕಾಳು, ನಿಂಬೆಹಣ್ಣು, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ ಖಾರ, ಕೊತ್ತಂಬರಿ ಸೊಪ್ಪು, ಉಪ್ಪು. ಓಕೆ. ನಿಮ್ಮ ಒಂದ್ಸರಿ ಹೇಳಿದೆ ನಾನು, ಉರುಳಿ ಕಟ್ ಸಿಗುತ್ತೆ ಮೈಸೂರಲ್ಲಿ ಅಂತ, ಜ್ಞಾಪಕದಲ್ಲಿ ಇದೆಯಲ್ಲ ಗೊತ್ತಿಲ್ಲ? ಹೌದು, ಒಂದ್ಸರಿ ಕುದುರೆಗಳಿಗೆ ಒಂದು ಮೂಟೆ ಗಟ್ಟಲೆ ಅಷ್ಟು ಉರುಳಿನ ಬೇಯಿಸ್ಬಿಟ್ಟು ಉರುಳಿನ ಕುದುರೆ ಕೊಡ್ತಾರೆ. ಆ ಕಟ್ಟನ್ನ ತಗೊಂಡೋಗಕ್ಕೆ ಜನ ಕ್ಯೂ ನಿಂತಿರ್ತಾರೆ. ಬಕೀಟು, ಬಿಂದಿಗೆ ಅದ್ರಲ್ಲಿ ತಗೊಂಡು ಅವ್ರವ್ರ ನೆಂಟರುಗಳ ಮನೆ ಕಳಿಸುವಂಥದ್ದು. ಅದ್ರೊಳಗೆ ವೆಜ್ಜು, ನಾನ್ ವೆಜ್ಜು ಒಂದೊಂದು ವಾರ ಇಟ್ಕೊಂಡು ಆ ಸಾರನ್ನ ತಿಂತಾರೆ. ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ. ಕಡೆಗೆ ಕೇಕ್ ತರ ಆಗ್ಬಿಡುತ್ತದು. ಓಕೆ. ಇವ್ರಿಗೆ ಏನ್ ಕೊಡ್ಲಿ ನಿಮ್ ನಾನು? ಇದಕ್ಕೊಂದು ಮಿಕ್ಸಿಂಗ್ ಬೌಲ್. ಇದನ್ನ ಓವರ್ ನೈಟ್ ನೆನೆಸ್ಕೊಂಡಿರುವಂಥದ್ದು, ಅಂದ್ರೆ ರಾತ್ರಿಯಿಂದನೇ ಹಾಕಿ ನೆನ್ಸಿಟ್ಟಿರುವಂತ ಉರುಳಿಯ ಕಾಳು ನೆನೆಸಿ 2 ವಿಸಲ್ ಕೂಗಿಸಿರೋದು. ಓ, 2 ವಿಷಲು ಕೂಗಿಸ್ಬಿಟ್ಟಿದೀವಿ. ಹೌದು, 2 whistle ಓಕೆ 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 ಓಕೆ. 2 ವಿಷಲು ಕೂಗಿಸ್ಕೊಂಡು ನೆನೆಸ್ಕೊಂಡು ತಂದಿರೋ ಅಂತ ಉರುಳಿಯ ಕಾಳು. ಹಸಿ ಈರುಳ್ಳಿ, ಓಕೆ. ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಓಕೆ ಓಕೆ. ಮೆಣಸಿನ್ಕಾಯಿ ಪೇಸ್ಟ್, ಮೆಣಸಿನ್ಕಾಯಿನ ರುಬ್ಬಿ ತಂದಿರೋವಂಥದ್ದು ಅಷ್ಟೇನೇನೆ ಅದು. ನಿಂಬೆ ರಸ, ಓಕೆ. ರುಚಿಗೆ ತಕ್ಕ ಉಪ್ಪು. ಓಹೋ, ಕಾಯಿ ತುರಿ ಹಾಕಲ್ಲ ಗುರುಜಿ? ಬೇಡ. ಬೇಡ ಅಂತನಾ ಸಲಾಡ್ಗೆ? ತುಂಬ ಒಳ್ಳೆ ಪದಾರ್ಥ ಇದು. ವೆರಿ ಬ್ಯೂಟಿಫುಲ್, ವೆರಿ ಯೂಸ್ಫುಲ್. ಹುರುಳಿಯವರೇ, ಹುರುಳಿ ಸಲಾಡ್ ಎಲ್ಲರೂ ತಿನ್ಬೋದು, ಬಟ್ ಸ್ಪೆಷಲಿ ಫಾರ್ 3rd ಟ್ರಿಮಿಸ್ಟರ್ ಪ್ರೆಗ್ನೆಂಟ್, 7ನೇ ತಿಂಗಳು ಆದಮೇಲೆ. 7ನೇ ತಿಂಗಳಾದ್ಮೇಲೆ ತಿಂದ್ರು ಏನಾಗಲ್ಲ. ತಿಂದ್ರು ಏನಾಗಲ್ಲ. ಯಾವುದಕ್ಕೂ ಡಾಕ್ಟರ್ನ ಕೇಳಿ, ಅಥವಾ ಆಯುರ್ವೇದ ಡಾಕ್ಟರ್ನ ಕೇಳ್ಬಿಟ್ಟು, ಅಥವಾ ಡಯಟಿಷಿಯನ್ ಕೇಳ್ಬಿಟ್ಟು ಮಾಡ್ಕೊಳ್ಳಿ.
ಓಕೆ, ಈ ಹುರುಳಿಕಾಳು ಸಲಾಡ್ ಅನ್ನ ಯಾವ ರೀತಿ ಮಾಡೋದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಹುರುಳಿ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಹುರುಳಿಕಾಳು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಖಾರ, ನಿಂಬೆ ರಸ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿದರೆ ಆರೋಗ್ಯಕರವಾದ ಹುರುಳಿ ಸಲಾಡ್ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರೂಜಿಯವರು ಒಂದು ಆರೋಗ್ಯದಲ್ಲಿ ಹೇಳಿಕೊಟ್ಟಿದ್ದಾರೆ. 3 ತಿಂಗಳ ಪ್ಲಸ್ 6 ತಿಂಗಳು, 6 ತಿಂಗಳ ನಂತರ 7ನೇ ತಿಂಗಳಾದಂತಹ ಗರ್ಭಿಣಿಯರು ಇದನ್ನ ತಿನ್ನಲು ಯೋಗ್ಯವಾದಂತಹ ಆಹಾರ. ಆದರೂ ಕೂಡ ಒಂದ್ಸರಿ ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಓಕೆ ಗುರುಜಿ, ಇದನ್ನ ತಿಂದು ನೋಡ್ಬೇಕು. ಅದಕ್ಕಿಂತ ಮೊದಲು ಬಹಳ ಹೊತ್ತಿಂದ ಒಬ್ರು ಕಾಯ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಕ್ಕೆ. ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಗುರುಜಿ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಸ್ವಪ್ನ ಅಂತ ಯಲಹಂಕದಿಂದ ಮಾತಾಡ್ತಾ ಇದ್ದೀನಿ. ಓಕೆ ಸ್ವಪ್ನ ಅವರೇ, ಬಾಲಕೃಷ್ಣ ಗುರೂಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆ ಇದ್ರು ಕೇಳ್ಬೋದು, ಕೇಳಿಮಾ. ನಮಸ್ತೆ ಗುರುಜಿ. ಹೇಳಮ್ಮ. ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ಇವತ್ತು ಸಿಕ್ಕಿದೆ, ತುಂಬಾ ಸಂತೋಷ ಆಗ್ತದೆ. ಥ್ಯಾಂಕ್ ಯು. ಗುರುಜಿ ಅವರೇ, ನನ್ಗೆ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ಒಂದು ಕಿವಿಗೆ ಸಂಬಂಧಪಟ್ಟಿದ್ದು ಮಿನಿಯಸ್ ಡಿಸೀಸ್ ಅಂತ ಹೇಳಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ನಿದ್ದೆ ಸಮಸ್ಯೆ ತುಂಬಾನೇ ಇದೆ ಸ್ವಾಮೀಜಿಯವರು. ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಬರಲ್ಲ. ಡೇ ಟೈಮು ನಿದ್ದೆ ಬಂದಂಗ ಆಗುತ್ತೆ. ಮಲ್ಕೊಳಕ್ ಹೋದ್ರೆ 5 ನಿಮಿಷಕ್ಕೆ ನನ್ಗೆ ತುಂಬಾ ಭಯ ಆಗತ್ತೆ. ಕಣ್ಣು ತೆಗಿಯಕ್ಕಾಗಲ್ಲ, ಬಾಡಿ ಕದಲ್ಸಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ತುಂಬಾ ಎದ್ದೇಳ್ಬೇಕು ಅಂತ ಪ್ರಯತ್ನ ಮಾಡ್ತೀನಿ, ಎದ್ದೇಳಕ್ಕೆ ಆಗಲ್ಲ. 5 ನಿಮಿಷದಲ್ಲೇ ಅಷ್ಟೊಂದೆಲ್ಲ ಆಗತ್ತೆ. ಆಮೇಲೆ ಕಷ್ಟಪಟ್ಟು 5 ನಿಮಿಷಕ್ಕೆ ಎದ್ದೇಳಿದ್ಮೇಲೆ ಮೈ ಎಲ್ಲ ಸುಸ್ತಾಗಿರುತ್ತೆ. ಆಮೇಲೆ ತುಂಬಾನೇ ಭಯ ಇರುತ್ತೆ ಆ ಟೈಮಲ್ಲಿ. ಈ ತರ ಎಷ್ಟು ವರ್ಷಗಳಿಂದ ಇದೆಯಮ್ಮ? ಈಗ 1.5 ವರ್ಷದಿಂದ ಈ ನಿದ್ದೆ ಸಮಸ್ಯೆ ಇದೆ. ಆಮೇಲೆ ಹಾಗೆ ಕೈಕಾಲಲ್ಲಿ ಜೋಮ್ ಎಲ್ಲ ಜಾಸ್ತಿ ಬರ್ತಾ ಇದೆ. ತುಂಬಾ ಕಡೆ ತೋರಿಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮ ವಯಸ್ಸು ಎಷ್ಟಮ್ಮ? ಕಡಿಮೆ ಇದೆ ಅಂತ. ನಿಮ್ಮ ವಯಸ್ಸು ಎಷ್ಟು? 31. ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಹೇಳಿ ಗುರು. ಪರಿಹಾರ ಏನು ತೊಂದರೆ ಇಲ್ಲ, ಖಂಡಿತ ಆಗುತ್ತೆ. ದಿಸ್ ಎ ವೆರಿ ರೊಟೀನ್ ರನ್ ಆಫ್ ದ ಮಿಲ್ ಕೇಸ್. ಏನೂ ದೊಡ್ಡದಲ್ಲ ಇದು. ನಿಮಗೆ ಬಾಧೆ ಇರುತ್ತೆ, ಬಟ್ ನನ್ನ ದೃಷ್ಟಿಯಲ್ಲಿ ಇದು ಭಾಳ ಸಾಧಾರಣವಾದಂಥ ತೊಂದರೆ. ಸಂಪೂರ್ಣವಾಗಿ ಸರಿ ಮಾಡ್ಕೊಳ್ಳೋ ಸಾಧ್ಯತೆಗಳು ಇವೆ. ಬಟ್ ಏನಂದರೆ, ಒಂದು ಅರ್ಧ ಮುಕ್ಕಾಲು ಭಾಗದಷ್ಟಿನ ಸಮಸ್ಯೆ ಹಿಂದಿನ ಜನ್ಮಕ್ಕೆ ಸಂಬಂಧ ಇದೆ. ಒಂದು 40 to 50% ಪ್ರೇತಬಾಧೆಯ ಸಮಸ್ಯೆ ಇದೆ. ಇದನ್ನು ಸರಿ ಮಾಡ್ಕೊಂಡಾಗ ನನ್ನ ಪ್ರಕಾರ 100% ಸರಿ ಹೋಗುತ್ತಿದ್ದು. ಆ್ಯಸ್ ಎ ಫಸ್ಟ್ ಏಡ್ ನೀವೇನು ಮಾಡ್ಬೋದು, ಯಾವುದಾದ್ರೂ ಒಂದು ಬೆರಳು ತೊಗೊಳ್ಳಿ, ಎನಿ ಫಿಂಗರ್. ಕಿವಿ ಬಲಗಡೆ ಕಿವಿ ಇಲ್ಲೂ ಬರುತ್ತೆ, ಎಡಗಡೆ ಕಿವಿ ಇಲ್ಲೂ ಬರುತ್ತೆ. ಸೊ ನಿಮಗೆ ಯಾವ ಕಿವಿ ಸಮಸ್ಯೆ ಇದೆಯೋ ಆ ಭಾಗವನ್ನು ಒಂದು ಪೆನ್ ತೊಗೊಂಡು ರೋಲ್ ಮಾಡ್ಕೊಳ್ಳಿ. ತುಂಬ ನೋವುತ್ತೆ. ಆ ನೋವಾಗ ಜಾಗನ ಒಂದು 2 ಮಿನಿಟ್ಸ್ ಹಾಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ಥರ ಮಾಡಿದಾಗ ಆ ನೋವಿನ ಸಮಸ್ಯೆ ಅಥವಾ ಕಿವಿಯ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ದಿಸ್ ಈಸ್ ನೋನ್ ಆ್ಯಸ್ ಸುಜೋಗ್ ಥೆರಪಿ. ಫಸ್ಟ್ ಏಡ್ ಥರ ಶುರು ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಪರ್ಮನೆಂಟಾಗಿ ಮಾಡಬೇಕಾದ್ರೆ ಪಾಸ್ಟ್ ಲೈಫ್ ಥೆರಪಿ ಎಲ್ಲ ಮಾಡಬೇಕಾಗತ್ತೆ. ನೀವು ಅದನ್ನ ಕಲ್ತ್ಕೊಂಡು ಬನ್ನಿ, ನಾನು ಮಾಡಿಕೊಡ್ತೀನಿ. ನಿಮ್ಮ ಜೊತೆ ಒಬ್ಬರು ಸಹಾಯಕರು ಸಾಕಾಗುತ್ತೆ, ಮಾಡ್ಬೋದು. ಇಸ್ ಎ ವೆರಿ ನಾರ್ಮಲ್ ಪ್ರಾಬ್ಲಮ್ ಇದು. ಓಕೆ ಗುರುಜಿ, ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು. ಕಡೆಯದಾಗಿ ಈ ಹುರುಳಿ ಕಾಳಿನ ಬಗ್ಗೆ ನೋಡಿ, ಇದರಲ್ಲಿ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಕ್ಯಾಲ್ಶಿಯಂ ಇದೆ. 287 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಇದೆ. ದೇಹಕ್ಕೆ ಬೇಕಾಗೋದು 1200 ಮಿಲಿಗ್ರಾಮ್ ಬೇಕಾಗುತ್ತೆ. ಓಕೆ, ಈ ಕ್ಯಾಲ್ಶಿಯಂ ನಾವು ಕರೆಕ್ಟ್ ಸೇವನೆ ಮಾಡೋದ್ರಿಂದ ಬೆಳೀತಾ ಇರೋ ಮಗು ಮತ್ತು ತಾಯಿ ಇಬ್ಬರ ಮೂಳೆಗಳಿಗೂ ಅದಕ್ಕೆ ಪೌಷ್ಟಿಕ ಆಹಾರ ಸಿಕ್ದಂಗೆ ಆಗುತ್ತೆ. ಸ್ಟ್ರಾಂಗ್ ಆ್ಯಂಡ್ ಕರೆಕ್ಟ್ ಬೋನ್ ಗ್ರೋತ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಮೂಳೆನೇ ಆಧಾರ ಎಲ್ಲದಕ್ಕೂ. ಮೂಳೆ ಮೇಲೆ ಮಿಕ್ಕಿದ್ದೆಲ್ಲ ಬೆಳೆಯೋದು. ಈ ಹಾರ್ಸ್ ಗ್ರಾಮ್ನಲ್ಲಿ 22 ಗ್ರಾಮ್ ಪ್ರೋಟೀನ್ ಇದೆ. 22 ಗ್ರಾಮ್ ಇದೆ. ಇನ್ಫ್ಯಾಕ್ಟ್ ಹೌದು, ಎಲ್ಲ ಕೇಳ್ತಾರೆ, ನೀನು ನಾನ್ ವೆಜ್ ಕುಡಿಯ ತಿನ್ನಲ್ಲ ಅಂತೀಯ, ಹಾಲು ಕುಡಿಯಲ್ಲ ಅಂತೀಯ, ಎಲ್ಲಿಂದ ಬರುತ್ತೆ ಪ್ರೋಟೀನ್ ಅಂತ. 22 ಗ್ರಾಮ್ ಪ್ರೋಟೀನ್ ಔಟ್ ಆಫ್ 100 ಗ್ರಾಮ್ಸ್ ಆಫ್ ಹಾರ್ಸ್ ಗ್ರಾಮ್ ಇದೆ. ದೇಹಕ್ಕೆ 70 ಗ್ರಾಮ್ ಬೇಕಾಗುತ್ತೆ. 70 ಗ್ರಾಮ್ ಬೇಕಾಗುತ್ತೆ. ಪ್ರೆಗ್ನೆಂಟ್ ಆಗಿದ್ದಾಗ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಬೆಸ್ಟ್ ಕ್ವಾಲಿಟಿ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಪ್ರೋಟೀನ್ ಹಾರ್ಸ್ ಗ್ರಾಮಲ್ಲಿದೆ, ಹುರುಳಿನಲ್ಲಿದೆ. ಅದಕ್ಕೆ ಪ್ರಾಬಬಲಿ ಈ ಕುದುರೆಗಿದ್ರಿಗೂ ಇದನ್ನ ಭಾಳ ಯೂಸ್ ಮಾಡ್ತಾರೆ. ಇದು ಐಡಿಯಲ್ ಫಾರ್ ಡಯಾಬಿಟೀಸ್. ಯಾಕೆಂದರೆ ಸ್ಟಾರ್ಚ್ ಇದ್ರದ್ದು ಡೈಜೆಸ್ಟಿಬಲ್ ಸ್ಟಾರ್ಚ್ ಅಂತ ಬರುತ್ತೆ. ಹಾಗಾಗಿ ದಪ್ಪಕ್ಕಿರೋ ಸಣ್ಣಗಾಗೋದಕ್ಕೆ ಇದೆಲ್ಲದಕ್ಕೂ ಬಹಳ ಅನುಕೂಲ ಆಗುತ್ತೆ.
ಇದರಲ್ಲಿ ಡಯಟ್ರಿ ಫೈಬರ್ ತುಂಬ ಇದೆ, ಹಾಗಾಗಿ ಈ ಕಾನ್ಸ್ಟಿಪೇಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಮೋಷನ್ ಫ್ರೀಯಾಗಿ ಆಗುತ್ತೆ. ಹಾಗಾಗಿ ಈ ಡ್ರೈ ಪೈಲ್ಸ್ ಅಂತ ಏನು ಕರೀತಾರೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದು ಗ್ಯಾಸ್ ಫಾರ್ಮ್ ಆಗುತ್ತೆ ನೋಡಿ ಹೊಟ್ಟೆ ಒಳಗೆ, ಓಕೆ ಗ್ಯಾಸ್ ಆಗೋಯ್ತು ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಇತ್ತಿಂದ್ರೆ ಹೌದು, ಫ್ಲಾಟುಲೆನ್ಸ್ ಅಂತ ಕರೀತಾರೆ, ಹೊಟ್ಟೆ ಊದೋದು, ಅದೆಲ್ಲ ಇದರಿಂದ ಭಾಳ ಕಮ್ಮಿ ಆಗುತ್ತೆ. ಹಾಗಾಗಿ ಭಾಳ ಒಳ್ಳೆಯ ಆಹಾರ ಹಾರ್ಸ್ ಗ್ರಾಮ್. ಓಕೆ, ಹುರುಳಿ ಕಾಳನ್ನ ತಿನ್ನಿ, ಬಡವರ ಕಾಳು ಹುರುಳಿ ಕಾಳು ಅಂತ ಇದ್ರು. ಇವಾಗ ಸಿಕ್ಕಾಪಟ್ಟೆ ಬೆಲೆ ಆಗಿದೆ ಅಂತ ಕೇಳ್ಪಟ್ಟೆ. ಪರವಾಗಿಲ್ಲ, ಆದ್ರೂ ಕೂಡ ಇರೋದ್ರಲ್ಲಿ ಇದೇ ಬೆಳೆ ಕಡಿಮೆ ಅನ್ಕೊಂಡಿದ್ದೀನಿ. ನಿಜ. ಎಲ್ಲಾ ಕಡೆ ಈಸಿಯಾಗಿ ಬೆಳೆಯುವಂತ ಕಾಳು ಹುರುಳಿ ಕಾಳು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ಒಂದು ಫಟಾಫಟ್ ಅಂತ ಈ ಸೋಯಾದಲ್ಲಿ ಮಾಡಿ ತೋರಿಸ್ಬೇಕು, ಅದು ನೀವು ಯಾರು ತಿಂದಿರಲ್ಲ, ಟೇಸ್ಟೇ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಚಿತ್ರಾ ಮೇಡಮ್ ಅವರೇ, ಬನ್ನಿ ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಇವತ್ತು ಫಟಾಫಟ್ ರೌಂಡ್ ಅಲ್ಲಿ ಒಂದು ನ್ಯೂಟ್ರಿಷಸ್ ಡಿಶ್ ಇದು, ನ್ಯೂಟ್ರೆಲಾ ಸೋಯಾ ಬ್ರಿಂಜಾಲ್ ಸಬ್ಜಿ. ಏನ್ರಿ ನ್ಯೂಟ್ರಲ್? ಇನ್ನೊಂದ್ಸರಿ ಕನ್ನಡದಲ್ಲಿ ಹೇಳ್ರಿ, ಇಂಗ್ಲಿಷ್ ಅಲ್ಲಿ ಹೇಳ್ಬಿಡಿ ನೀವು. ನ್ಯೂಟ್ರೆಲಾ ಸೋಯಾ ಇದನ್ನ ಬಳಸ್ಕೊಂಡು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ವಿ. ಹಂಗೇಳಿ. ಓಕೆ, ನ್ಯೂಟ್ರಲಾ ಸೋಯಾವನ್ನು ಉಪಯೋಗಿಸಿ ಬದನೆಕಾಯಿ ಎಣ್ಣೆಗಾಯಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒನ್ ಅಂಡ್ ಒನ್ಲೇ ಸುಚಿತ್ರಾ ಅವರು. ಮೇಡಮ್, ಮಾಡಕ್ಕೆ ಏನಂತಿದ್ರೆ ಹೇಳಿ ಮೇಡಮ್. ನ್ಯೂಟ್ರಿಲಾ ಸೋಯಾ ಬ್ರಿಂಜಾಲ್ ಕರಿ ಬೇಕಾಗುವ ಸಾಮಗ್ರಿಗಳು: ನ್ಯೂಟ್ರಿಲಾ ಸೋಯಾ ಚಂಕ್ಸ್, ಬದನೆಕಾಯಿ, ಕಡಲೆಕಾಯಿ ಬೀಜ, ಬೆಲ್ಲ, ಹುಣಸೆಹಣ್ಣು, ಚಕ್ಕೆ, ಲವಂಗ, ಜೀರಿಗೆ, ಧನಿಯಾ, ಒಣಮೆಣಸಿನಕಾಯಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಅರಿಶಿನ, ಇಂಗು, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಇಷ್ಟಿದ್ರೆ ಆಗುತ್ತೆ. ಏನ್ ಕೊಡ್ಲಿ ಫಸ್ಟ್ ಇದ್ರನ್ನ ನನಗೆ ಸೋಯಾನ ಗ್ರಾನ್ಯೂಲ್ಸ್ ಫಾರ್ಮ್ ಅಲ್ಲಿ ಮಾಡ್ಕೊಳ್ಳೋಣ. ಎಸ್, 1 ಕಪ್ ಪ್ರೋಟೀನ್ ರಿಚ್ ಇದು. ಓಕೆ, ತುಂಬಾ ಅದ್ಭುತವಾದಂಥದ್ದು, ಒಳ್ಳೆ ಒಂದು ಆರೋಗ್ಯಕರವಾದಂಥ ಆಹಾರ ಇದು. ಎಸ್ ಮೇಡಮ್. ಪೌಡರ್ ಫಾರ್ಮ್ಗೆ. ಎಸ್ ಮೇಡಮ್. ಪೌಡ್ರು ಧೂಳು ಬಂದ್ಬಿಟ್ಟಿದೆ. ಹಾ ಹಾ. ಒಂದು ಪ್ಯಾನ್ ಇಟ್ಬಿಡಿ, ಮಸಾಲೆ ಏನು ಅದ್ರೊಳಗೆ ಮಾಡ್ತೀರಾ? ಕಡಲೆಕಾಯಿ ಬೀಜ ಎಸ್, 1-2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಓಕೆ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಗುತ್ತೆ. ಓಕೆ, ನೆಕ್ಸ್ಟ್ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಡಿ. ಎಲ್ಲ ಸ್ವಲ್ಪ ಒಂದೇ ಒಂದು ಸ್ಪೂನು ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಸ್ ಮೇಡಮ್. ಚಕ್ಕೆ ಹಾಕೊಳ್ಳೋಣ. ಎಸ್ 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 ಎಸ್. ಲವಂಗ 1-2. ಎಸ್, ಆಮೇಲೆ ಜೀರಿಗೆ ಸ್ವಲ್ಪ, ಚಕ್ಕೆ, ಲವಂಗ, ಜೀರಿಗೆ, ಧನಿಯಾ. ಓಕೆ, ಆಮೇಲೆ ಒಣಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕು ನೋಡಿಕೊಂಡು. ಓಕೆ, ಬಿಳಿ ಎಳ್ಳು 1 ಸ್ಪೂನ್ ಅಷ್ಟು. ಓಕೆ ಮೇಡಮ್. ಓಹೋ, ಈರುಳ್ಳಿ ಓಹೋ, ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಬಾಡಿಸ್ಕೊಂಡು ಸಾಕಂತೀರಾ? ತಣ್ಣಗೆ ಮಾಡಿಕೊಂಡು ರುಬ್ಕೊಳ್ಳೋದು. ಓಕೆ, ಸಾಕು, ಆಫ್ ಮಾಡಿ. ಹುರ್ಕೊಂಡಿರೋಂಥ ಓಕೆ, ಮಸಾಲೆ, ತೆಂಗಿನ ತುರಿ 1/4 ಕಪ್ ಅಷ್ಟು ಹಾಕೊಳ್ಳೋಣ. ಓಕೆ. ಸಾಕು, ಗಟ್ಟಿ ಬರುತ್ತೆ. ಸ್ವಲ್ಪ ಹುಣಸೆ ಹಣ್ಣಿನ ರಸ. ಚಪಾತಿ ತುಂಬಾ ಚೆನ್ನಾಗಿರುತ್ತಲ್ಲ ಇದು ಮೇಡಮ್? ರೊಟ್ಟಿ, ಚಪಾತಿ, ಅಕ್ಕಿ ಎಣ್ಣೆಗಾಯಿ ಅಂದ್ರೆ ರೊಟ್ಟಿ, usually ಅಕ್ಕಿ yes, yes, ರೊಟ್ಟಿಗೆ yes. ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣಿನ ರಸ. ಎಸ್, ಸ್ವಲ್ಪ ಸಿಹಿಗೆ ಬೆಲ್ಲ ಓಕೆ, ಇಷ್ಟು ಹಾಕಿ ಸ್ವಲ್ಪ ನೀರು ಸೇರಿಸಿ. ಇದು ಸೋಯಾ ರುಬ್ಕೊಂಡಿರೋಂಥದ್ದು ಈಗ ಒಟ್ಟಿಗೆ ಸೇರಿಸ್ಕೊಂಡು ಪೇಸ್ಟ್ ಫಾರ್ಮ್ಗೆ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿ ಅವರ ಅರಿಶಿನ ಪುಡಿ ನಮ್ಮ ಕಾರ್ಯಕ್ರಮದಲ್ಲಿ. ಓಕೆ, ಫೈನ್ ಪೇಸ್ಟ್ಗೆ ಮಾಡಿ. ಮಸಾಲೆಗೆ ಈಗ ಉಪ್ಪು ಹಾಕೊಂಡ್ಬಿಡ್ತೀನಿ, ಯಾಕಂದ್ರೆ ಒಳಗಡೆ ತುಂಬಬೇಕಲ್ಲ. ಎಸ್ ಮೇಡಮ್. ಬದನೆಕಾಯಿ ಎಣ್ಣೆಗೆ ಅಂದ್ರೆ ಮಸಾಲೆ ತುಂಬಬೇಕು. ಎಸ್ ಮೇಡಮ್. ಅದರಿಂದ ಉಪ್ಪು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದಕ್ಕೆ ಕೈಯೇ ಬಳಸ್ಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡಿಲ್ಲ ಮೇಡಮ್. ಆಯಿಲ್ ಹಾಕ್ಬಿಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಫಸ್ಟ್ ಮಸಾಲೆ ತುಂಬ್ಕೊಂಡ್ಬಿಡೋಣ. ಬದನೆಕಾಯಿಗಳನ್ನ ಕಟ್ ಮಾಡಾಗಿದೆ 4 ಸ್ಲಿಟ್ಸ್. ಓಕೆ, ಓ 4 ಮಧ್ಯದಲ್ಲಿ ಪ್ಲಸ್ ಮಾರ್ಕ್ ಅಲ್ಲಿ ಬದನೆಕಾಯಿನ ಪೂರ್ತಿಯಾಗಿ ಕಟ್ ಮಾಡಬಾರ್ದು, ಒಳಗಡೆ ತುಂಬಬೇಕಲ್ಲ ನಾವು. ಓಕೆ, ಬಟ್ ಜೋಳದ ರೊಟ್ಟಿಗೆನೆ ಇದು ಅದ್ಭುತವಾದದ್ದು. ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ, ಅವೆರಡು ಇರೋಂದ್ರೆ ಚಪಾತಿಗೂ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಕೊಡಿ ಸ್ವಲ್ಪ. 1 ಸೆಕೆಂಡ್ ರೊಟ್ಟಿ ಮಾಡ್ಕೊಡ್ತೀರಾ? ಬೇಡ ಬಿಡಿ. 1 ಸೆಕೆಂಡ್ ಅಕ್ಕಿ ಹಿಟ್ಟು ಕೊಡಿ. ಬೇಡ ಬಿಡಿ,
ಒಂದು ನಿಮ್ಗೆ ಆಗಷ್ಟು ತೊಂದ್ರೆ ಆಗುತ್ತೆ ಅಂತ ಆಗತ್ತೆ. ಒಂದ್ ಸೆಕೆಂಡ್ ಕೊಡಿ. ಕೈ ಸುಟ್ಕೊಂಡ್ಬಿಡ್ತೀರಾ ಬಿಡಿ. ಅದು ಒಂದ್ ಸೈಡ್ ಬೇಯ್ತಾ ಇರ್ಲಿ, ಒಂದ್ ಸೈಡ್ ಹಾಕ್ತೀನಿ. ಬದನೆಕಾಯಿ ಒಳಗಡೆ ಈ ಸೋಯಾ ಮಸಾಲೆನ ತುಂಬಿದಾಗಿದೆ. ಎಸ್ ಮೇಡಮ್, ಎಣ್ಣೆ ಕಾದಿದೆ ಮೇಡಮ್. ಹಿಂಗ್ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ತೀರಾ? ಓಕೆ ಸಾಸಿವೆ ಹಾಕೊಳ್ಳೋಣ ಒಂದೆರಡು. ಓಕೆ ಮೇಡಮ್, ಹಾಕಿ ಮೇಡಮ್. ಈರುಳ್ಳಿ ಸಾಕು. ಹಾಕ್ತಾ ಇದ್ದೀನಿ. ಕರಿಬೇವು ಒಂದೆರಡು ಎಸ್ ಮೇಡಮ್. ಕೊಟ್ರೆ ಅಕ್ಕಿಟ್ಟು ಮಸಾಲೆ ತುಂಬಿರೋಂಥ ಬದನೆಕಾಯಿ. ಓಕೆ, ತಕ್ಷಣ ಇಮಿಡಿಯೇಟ್ ನೀರು ಹಾಕಬಾರ್ದು, ಏನು ಮಾಡಬಾರ್ದು. ಲಿಡ್ಡು ಕ್ಲೋಸ್ ಮಾಡೋದು ಬೇಡ. ಸ್ವಲ್ಪ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಆಮೇಲೆ ಮಸಾಲೆ ಪೇಸ್ಟ್ನ ನೀರು ಬೆರೆಸಿ ಹಾಕೋಣ. ಅವಾಗ ಸ್ವಲ್ಪ ಒಳಗಡೆ ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ. ಆಯ್ತು ಮೇಡಮ್. ಅಷ್ಟರಲ್ಲಿ ನಿಮಗೆ ರೊಟ್ಟಿ ಬೇಕಲ್ಲ, ಒಂದು ರೊಟ್ಟಿ ಅಷ್ಟೇ ರೊಟ್ಟಿ ಮಾಡ್ಬಿಡ್ತೀರಾ ನೀವು? ಓಕೆ, ಹಂಗೆ ಬಳದ್ಬಿಡ್ತೀರಾ? ಬಳಿಯ ರೊಟ್ಟಿ ಇನ್ಸ್ಟೆಂಟ್ ಆಗಿ. ಎಸ್ ಮೇಡಮ್, ಹಾಕಿ ಮೇಡಮ್, ಬಳ್ಕೊಳ್ಳಿ. ಏನು ರೊಟ್ಟಿ ನೀವು ಬೆಳಿತಾ ಇರೋದು ಇದು? ಬಳಿಯ ರೊಟ್ಟಿ ಇನ್ಸ್ಟೆಂಟ್ ಆಗಿ. ಬಳಿಯ ರೊಟ್ಟಿ. ಓಹೋ, ಇಷ್ಟೇನ ರೊಟ್ಟಿ ಮಾಡೋದು? ಒಂದೇ ರೊಟ್ಟಿಗೆ ಪಾಚ ಮಾಡಬೇಕು ಮೇಡಮ್ ನಾವು. ರೊಟ್ಟಿ ಕತೆ ಮುಗ್ದೋಯ್ತು. ಮಸಾಲಾನ ಹಾಕಿ ಸ್ವಲ್ಪ ನೀರು ಬೆರೆಸ್ಬಿಟ್ಟು ಹಾಕೊಂಡು ಬಿಡೋಣ. ಓಹೋ, ಹಿಂಗ ಐಡಿಯಾ ಮಾಡ್ಯಾರ ನೀವು. ಓಹೋ, ನಾ ಏನ ಇನ್ನ ಕಲರೇ ಬಂದಂಗಿಲ್ಲ. ಸುಚಿತ್ ಅವ್ರು ಏನು ಮಾಡ್ತಾರೆ ಅನ್ಕೊಂಡಿದ್ದೆ. ಈಗ ನೋಡ್ರಿ, ಕಲರ್ ಬಂತ, ಬಾಯಲ್ಲಿ ನೀರು ಬಂತ. ಓಕೆ, ತಟ್ಟೆ ಮುಚ್ಚಬೇಕು. ಈಗೂ ಬದನೆಕಾಯಿ ಮುಚ್ಚೋಣ. ಬೇಕಲ್ಲ ನಮಗೆ. ಓಕೆ ಓಕೆ ಓಕೆ, ಇನ್ನು ಸ್ವಲ್ಪ ಉಪ್ಪು ಹಾಕಿ ಮುಚ್ಚೋಣ. ನೀರು ಹಾಕಿದೀವಲ್ಲ, ಮುಚ್ಕೋಣ ಮೇಡಮ್. ಓಕೆ ಸುಚಿತ್ ಅವರೇ, ತೆಗೆದು ನೋಡಿ ಏನಾಗಿದೆ ಕತೆ ಹೇಳಿ. ಆಗಿದೆ. ಆಗಿದೆಯಾ? ಗಟ್ಟಿಗೆ ಬದನೆಕಾಯಿ ಹೆಣ್ಗಾಯಿ, ಬದನೆಕಾಯಿ ಎಣ್ಗಾಯಿ. ಸೋಯಾ ಬದನೆಕಾಯಿ ಹೆಣ್ಗಾಯಿ. ಕೆಲವು ಕಡೆ ಹಸಿರು ಕಲರ್ ಬರ್ತಿದ್ದು ಮೇಡಮ್. ಹಸಿ ಮೆಣಸಿನ್ಕಾಯಿ ಹಾಕೋಬಹುದು. ಒಣಮೆಣಸಿನ್ಕಾಯಿ ಈ ಕಲರ್ ಬರುತ್ತೆ, ಹಸಿರು ಮೆಣಸಿನ್ಕಾಯಿ ಹಸಿರು ಕಲರ್ ಬರುತ್ತೆ. ಹೆಣ್ಗಾಯಿ ಅಂದ್ರೆ ಯೂಶಲಿ ಕೆಂಪೆ ಬರೋದು. ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರಾ ಹಂಗೆ ಅದು ಮೇಡಮ್. ನೀವು ಹಸಿ ಮಸಾಲೆ ಆಯ್ತು, ಹಸಿರು ಬರೋದು. ಓಕೆ ಮೇಡಮ್. ನ್ಯೂಟ್ರೆಲಾ ಸೋಯಾ ಬದನೆಕಾಯಿ ಹೆಣ್ಗಾಯಿ ತಯಾರಾಗಿ. ನ್ಯೂಟ್ರಲಾ ಸೋಯಾ ಹಾಕಿ ಮಾಡಿರ್ತಕ್ಕಂಥ ಬದನೆಕಾಯಿ ಎಣ್ಗಾಯಿ. ಅಕ್ಕಿ ರೊಟ್ಟಿ ಎಲ್ಲ ಇಟ್ಬಿಟ್ಟಿದ್ದೀರಾ, ಆಮೇಲೆ ಕೊಡ್ತೀರಾ? ಇದೆ ಇಲ್ಲಿ ಜೊತೆಗೆ ತಿನ್ನೋವಾಗ ತಗೊಳ್ಳಿ. ಓಕೆ, ಒಳ್ಳೆ ಅಕ್ಕಿ ರೊಟ್ಟಿನ ತಟ್ಬಿಟ್ಟು ಬದನೆಕಾಯಿ ಸೋಯಾ ಹಾಕಿ ಮಾಡಿರುವಂಥ ಎಣ್ಗಾಯಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದರೆ ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ. ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳಿ. ನ್ಯೂಟ್ರಿಲಾ ಸೋಯಾ ಬ್ರಿಂಜಾಲ್ ಕರಿ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ನ್ಯೂಟ್ರಿಲಾ ಸೋಯಾ ಚಂಕ್ಸ್ ಅನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಕಡಲೆಕಾಯಿ ಬೀಜ ಹಾಕಿ ಹುರಿದುಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಚಕ್ಕೆ, ಲವಂಗ, ಜೀರಿಗೆ, ಧನಿಯಾ, ಒಣಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದ ಕಡಲೆಕಾಯಿ ಬೀಜ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣಿನ ರಸ, ಬೆಲ್ಲ, ನೀರು, ಪುಡಿ ಮಾಡಿಕೊಂಡ ಸೋಯಾ ಚಂಕ್ಸ್, ಅರಿಶಿನ ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ಕಟ್ ಮಾಡಿದ ಬದನೆಕಾಯಿಯ ಒಳಗೆ ತುಂಬಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಇಂಗು, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ಮಸಾಲ ತುಂಬಿದ ಬದನೆಕಾಯಿ, ಮಸಾಲ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಆರೋಗ್ಯಕರವಾದ ರುಚಿಯಾದ ನ್ಯೂಟ್ರಿಲಾ ಸೋಯಾ ಬ್ರಿಂಜಾಲ್ ಕರಿ ಸವಿಯಲು ಸಿದ್ಧ. ಓಕೆ, ಬದನೆಕಾಯಿ ಸೋಯಾವನ್ನ ಹಾಕಿ ಮಾಡಿರ್ತಕ್ಕಂಥ ಬದನೆಕಾಯಿ ಎಣ್ಗಾಯಿನ ಮಾಡಿಕೊಟ್ಟಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸುಚಿತ್ ಅವರು ಝೀರೋ ಫ್ಯಾಟೇ ಇರೋಲ್ಲ, ಇದರೊಳಗಡೆ ಕೊಬ್ಬಿನ ಅಂಶನೇ ಇರೋದಿಲ್ಲ. ಬೇಳೆ ಹಾಲುಗಳನ್ನು ನಾವೇನು ದಿನನಿತ್ಯ ಉಪಯೋಗಿಸ್ತೀವಿ ಅದಕ್ಕಿಂತ 56% ಅಷ್ಟು ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಏಕೈಕ ಆಹಾರ ಈ ನ್ಯೂಟ್ರಲಾ ಸೋಯಾದವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ, ನಮ್ಮ ನ್ಯೂಟ್ರಲಾ ಸೋಯಾ ಹಾಕಿ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಂಡು ತಿನ್ನು ನೋಡಿ ಅಂತ ಹೇಳಿದ್ದಾರೆ. ಅದು ತಿನ್ನಬೇಕು ಅಂದ ತಕ್ಷಣ ಏನು ಸುಚಿತ್ ಅವರು ಒಂದು ಅಕ್ಕಿ ರೊಟ್ಟಿ ತೊಟ್ಕೊಟ್ಟಿದ್ದೆ, ಆ ತಟ್ಟಿದ ಮೇಲೆ ನಾವು ತಿಂತಾ ಇರೋದೇನೆ. ಸೋಯಾ ಹಾಕಿದೀವಿ ಅಂತ ಏನು ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ. ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಬದನೆಕಾಯಿ ಎಲ್ಲ ಬೆಂದಿದೆ. ಬೆಂದೋಗಿದೆ. ಮಸಾಲೆ ಒಳಗಡೆ ಹಿಡಿದಿದ್ಯಾ? ಕೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮೇಡಮ್. ರೊಟ್ಟಿನೂ ಚೆನ್ನಾಗಿದೆ, ಬದನೆಕಾಯಿ ಎಣ್ಗಾಯಿ ಚೆನ್ನಾಗಿದೆ, ಒಳ್ಳೆ ಹಾಕಿರೋ ಸೋಯಾನೂ ಚೆನ್ನಾಗಿದೆ.
ಸೋಯಾ ಇನ್ನ ಟೇಸ್ಟ್ ಜಾಸ್ತಿ ಮಾಡಿದೆ ಹೆಣ್ಗಾಯ್ದು. ಒಳ್ಳೆ ಪ್ರೋಟೀನು ನಮ್ಮ ಪ್ರೋಟೀನ್ ರಿಚ್, ದೇಹಕ್ಕೆ ಹೌದು, ಕೊಟ್ಟಿದೆ. ಹೆಲ್ದಿ ಹೆಲ್ದಿ. ದಟ್ ಈಸ್ ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಅದ್ಭುತವಾಗಿರೋದು ಮಾಡಿಕೊಟ್ಟಿದ್ದೀರಾ. ನೀವೊಂದು ರೊಟ್ಟಿ ತಿನ್ಕೊಂಡು ಹೋಗ್ತೀರಿಯೇ? ನೀವು ಫಿನಿಶ್ ಮಾಡಿ. ನೀವು ಹೊಡ್ತೀರಾ? ಓಕೆ ಮೇಡಮ್, ಥ್ಯಾಂಕ್ ಯು. ಅಲ್ಲ, ಸೊ ಇದೇನು ಬೇಕಾದ್ರೆ ತೊಗೊಂಡೋಗಿ ಮನೆಗೆ ಬೇಕೇ? ಇಲ್ಲ, ಬೇಡಕ್ಕಾಗಲ್ವಾ? ಓಕೆ. ಒಳ್ಳೆ ಬದನೆಕಾಯಿ ಎಣ್ಗಾಯಿ ಮಾಡಿದ್ದಾರೆ. ಟೈಮ್ ಆಗೋಯ್ತು, ಕಾರ್ಯಕ್ರಮ ಮುಗಿಸಿ ಮುರಳಿಯವರೇ. ರೊಟ್ಟಿ ಎಣ್ಣೆ ಬದನೆಕಾಯಿ ಆಮೇಲೆ ತಿನ್ಕೊಳ್ಳಿ. ತುಂಬ ರುಚಿಯಾಗಿ ಮಾಡಿದ್ದಾರೆ. ಒಂಥರ ತಿಂತಾಯಿದ್ರೆ ಒಂದು 2-3 ರೊಟ್ಟಿ. ನಮಗಂತೂ ಜೋಳದ ರೊಟ್ಟಿಗಿಂತ ಈ ಥರ ಅಕ್ಕಿ ರೊಟ್ಟಿಗೆ ಎಣ್ಗಾಯಿ ಕೊಟ್ಬಿಟ್ರೆ, ಪಕ್ಕದಲ್ಲಿ ಸ್ವಲ್ಪ ತುಪ್ಪ ಇದ್ಬಿಟ್ರೆ, ಅಯ್ಯೋ ಅದ್ರ ಮಜಾನೇ ಬೇರೆ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾವು ಕಾರ್ಯಕ್ರಮಕ್ಕೆ ಬರಬೇಕು. ಹೆಚ್ಚು ಕಡಿಮೆ ಈಗ 1 ವರ್ಷದ ಒಳಗಿರುವಾಗೆಲ್ಲ ಬರ್ತಾ ಇದೆ. ಮೊದಲೆಲ್ಲ 3 ವರ್ಷ ಹಾಕಿದ್ದೀವಿ ಬಂದಿಲ್ಲ, 2 ವರ್ಷ ಹಾಕಿದ್ದೀವಿ ಬಂದಿಲ್ಲ ಅಂತಿದ್ರು. ಈಗ 1 ವರ್ಷದ ಒಳಗಿರೋರಿಗೆಲ್ಲ ಸಾಕಷ್ಟು ಅವಕಾಶಗಳು ಸಿಗ್ತಾ ಇದೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಲೆಟ್ರ್ ಬರೀರಿ, ಸಿಕ್ತಾ ಕೇಳಿ. ಕಂಡೀಷನ್ ಇಷ್ಟ, ನೀವು ನಿಮ್ಮ ಫೋಟೋನ ಕಳಿಸಿ 5 ಅಡುಗೆಗಳನ್ನ ನಮ್ಮ ಮೇಲ್ ಐಡಿಗೆ ಬರೆದು ಕಳಿಸ್ಬೇಕಾಗುತ್ತೆ. ಮೇಲ್ ಐಡಿಗೆ ಬರೆದು ಕಳಿಸಿದ್ರೆ ನಾವು ಯಾವ್ದಾರ ಒಂದು ಅಡುಗೆನ ಸೆಲೆಕ್ಟ್ ಮಾಡಿ ಮಾಡ್ಕೊಳಕ್ಕೆ ಹೇಳ್ತೀವಿ. ನೀವು ಮಾಡೋಕ್ಕೆ ಬರಬೇಕಾದ್ರೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ್ನ ತರಂಗಿಲ್ಲ. ಬರೀ ಕೈಲಿ ಬರೋದು, ಬರೀ ಕೈಲಿ ಹೋಗೋದು. ನಿಮ್ಮನ್ನೂ ಸಹ ನಾವು ಕರ್ಕೊಂಬರ್ತೀವಿ. ನಿಮ್ಮನ್ನ ಹತ್ತಿರ ಕರ್ಕೊಂಡೋಗಿ ಬಿಡೋ ತನಕ ಜವಾಬ್ದಾರಿ ನಮ್ಮದೇ ಇರುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ. ಜೊತೆಗೆ ಒಗ್ಗಂಡಬಿ ಭಾಗ 1, 2, 3 ರೆಸಿಪಿ ಪುಸ್ತಕಗಳು ನಿಮಗೆ ಸಿಕ್ಕಿಲ್ಲ, ಬೇಕಾಗಿತ್ತು ಅಂದರೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ